ಪ್ರತಿಷ್ಠಾನದ ಸಕ್ರಿಯ ಸದಸ್ಯರಾಗಿರುವ ಇವರು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ಉಡುಪಿ ಜಿಲ್ಲಾ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಉಪಾಧ್ಯಕ್ಷೆಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ತಮ್ಮ ಕಾಲೇಜು ದಿನಗಳಿಂದಲೂ ನಾಟಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ನಮ್ಮ ಪ್ರತಿಷ್ಠಾನದ ಅತಿ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸುವಂತಹ ಸದಸ್ಯೆ. ಹಾಗೆ ಇವರಿಗೆ ಹಾರ್ಮೋನಿಯಂ ಹಾಗೂ ಸಹಗಾಯನದಲ್ಲಿ ವಿದುಷಿ ಲಲಿತಾ ಶ್ರೀರಾಮ್ ಹಾಗೂ ತಬಲಾದಲ್ಲಿ ಕಾರ್ತಿಕ್ ಭಟ್ ಇನ್ನಂಜೆ ಇವರು ಸಹಕರಿಸ್ತಾ ಇದ್ದಾರೆ. ಇವರಿಗೂ ಸಹ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಆಗಮಿಸಿದ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯನ್ನು ಈಗ ಜ್ಯೋತಿ ಹೆಬ್ಬಾರ್ ಅವರಿಗೆ ನೀಡ್ತಾ ಇದ್ದಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಣಂ ಅಜಾತ್ಯಂ ವಾಕ್ಚತುತ್ವಂ ಚ ಹನುಮಾಸ್ಮರಣಾತ್ ಭವೇತ್. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣೀಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕನೆ ನಾರಸಿಂಹನೆ ನಮಿಪೆ ಕರುಣಿ ಪುದೆ ಮಗೆ ಮಂಗಳವ. ನಾರಸಿಂಹನೆ ನಮಿಪೆ ಕರುಣಿ ಪುದೆ ಮಗೆ ಮಂಗಳವ. ಮೋದಕ
ಶ್ರೀಕೃಷ್ಣನ ಭಜನೆಯನ್ನು ನಾವು ಈ ಸಮಯದಲ್ಲಿ ಮಾಡೋಣ. ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಧುರಲಿ ಮಡುಹಿದ ಸೋದರ ಮಾವನ ಮಡುರಲಿ ಮಡುಹಿದ ಯಶೋದನಂದ ನೀ ಬಾರೋ. ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಕಣಗಾಲಂದುಗೆ ಗಲು ಗಲು ರೇಣುತಲಿ ಚಣ ಚಣ ವೇಣು ನಾದದಲ್ಲಿ. ಕಣಗಾಲಂದುಗೆ ಗಲು ಗಲು ರೇಣುತಲಿ ಚಣ ಚಣ ವೇಣು ನಾದದಲ್ಲಿ. ಚಿಡಿಕೋಲು ಚೆಂಡು ಬುಗುರಿಯ ನಾಡುತ್ತ ಚಿಡಿಕೋಲು ಚೆಂಡು ಬುಗುರಿಯ ನಾಡುತ್ತ ಸಣ್ಣ ಸಣ್ಣ ಗೋಗಳ ಕಳಗೂಡಿ ಬಾರೋ. ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಗದವಾಹನನೆ ಬಗೆ ಬಗೆ ರೂಪನೆ ನಗು ಮೊಗದ ರಸನೆ ನೀ ಬಾರೋ. ಗದವಾಹನನೆ ಬಗೆ ಬಗೆ ರೂಪನೆ ನಗು ಮೊಗದ ರಸನೆ ನೀ ಬಾರೋ. ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ. ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ನೀ ಬಾರೋ. ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಧುರಲಿ ಮಡುಹಿದ ಯಶೋದನಂದನ ನೀ ಬಾರೋ. ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಮಾಧವ ಮಧುಸೂದನ ಬಾರೋ. ಓ ಮಾಧವ ಮಧುಸೂದನ ಬಾರೋ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಶ್ರೀಮದಾಚಾರ್ಯರಿಗೆ ಒಲಿದ ಉಡುಪಿ ಕೃಷ್ಣ ಶ್ರೀ ಮನೋಹರ ನಮ್ಮ ವಿಜಯ ವಿಠಲ ಕೃಷ್ಣ. ಶ್ರೀಮದಾಚಾರ್ಯರಿಗೆ ಒಲಿದ ಉಡುಪಿ ಕೃಷ್ಣ ಶ್ರೀ ಮನೋಹರ ನಮ್ಮ ವಿಜಯ ವಿಠಲ
ಪೊಡವಿಗೊಡೆಯ ಉಡುಪಿಗೊಡೆಯ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಚರಣ ಕಮಲ ಕೆರಗುತ್ತ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠದ ಯತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮಿಗಳ ಪದಕಮಲಕ್ಕೆ ಎರಗುತ್ತಾ ಹರಿಕಥಾ ಗುರುಗಳಾದಂತಹ ಶ್ರೀಮತಿ ರುಕ್ಮಿಣಿ ಹಂಡೆಯವರಲ್ಲಿಯೂ ಹಾಗೂ ಗುರು ಹಿರಿಯರಲ್ಲಿ ಮಾತಾ ಪಿತೃಗಳಲ್ಲಿ ಪತಿದೇವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಇಂದು ನಾನು ಭಾವಿ ಸಮೀರ ಶ್ರೀ ವಾದಿರಾಜರು ರಚಿಸಿದ ಮಹಾಕಾವ್ಯ ಶ್ರೀ ರುಕ್ಮಿಣೀಶ ವಿಜಯದ 11ನೇ ಸರ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಸಾಗರದಷ್ಟು ಆಳವಾದಂತಹ, ಆಕಾಶದಷ್ಟು ವಿಸ್ತಾರವಾದಂತಹ ಆ ಹರಿ ಸರ್ವೋತ್ತಮನ ಲೀಲೆಗಳನ್ನು ಹೇಳಲು ನಾನು ಯೋಗ್ಯಳಲ್ಲ. ಆದಿ ಇಲ್ಲದಂತಹ ಸರ್ವಾಂತರ್ಯಾಮಿ ಭಗವಂತನ ಕತೆ ಹೇಳುವ ಚಿಕ್ಕ ಪ್ರಯತ್ನವನ್ನು ನಾನಿಂದು ಮಾಡ್ತಾ ಇದ್ದೇನೆ. ಇವತ್ತು ಬಾಲಗೋಪಾಲಕೃಷ್ಣನ ಅವತಾರದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದ ಅಲಂಕಾರದಿಂದ ಶೋಭಿಸುತ್ತಿದ್ದಾನೆ ನಮ್ಮ ಉಡುಪಿಯ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಭಜನೆಯನ್ನು ನಾವೆಲ್ಲರೂ ಮಾಡುವುದ ಮೂಲಕ ಉಡುಪಿ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ಉಡುಪಿಯ ಕೃಷ್ಣ ಗೋವಿಂದ, ಬಡವರಿಗೊಡೆಯನೆ ಗೋವಿಂದ, ಉಡುಪಿಯ ಕೃಷ್ಣ ಗೋವಿಂದ, ಬಡವರಿಗೊಡೆಯನೆ ಗೋವಿಂದ, ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ಪಂಡರಿನಾಥ ಗೋವಿಂದ, ಪಾಂಡುರಂಗ ವಿಠಲನೆ ಗೋವಿಂದ, ಪಂಡರಿನಾಥ ಗೋವಿಂದ, ಪಾಂಡುರಂಗ ವಿಠಲನೆ ಗೋವಿಂದ, ಅಯೋಧ್ಯ ರಾಮ ಗೋವಿಂದ, ದಶರಥ ರಾಮ ಗೋವಿಂದ, ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ವಾಸುದೇವ ಜಯ ಗೋವಿಂದ, ಅನಂತ ದೇವೇಶ ಗೋವಿಂದ, ಸನಾತನನೇ ಜಯ ಗೋವಿಂದ, ಅನಂತ ದೇವೇಶ ಗೋವಿಂದ, ಸನಾತನನೇ ಜಯ ಗೋವಿಂದ, ಮೋದ ಮುನಿವರನ ಗೋವಿಂದ, ವೇದ ವ್ಯಾಸನೆ ಗೋವಿಂದ, ಮೋದ ಮುನಿವರನ ಗೋವಿಂದ, ವೇದ ವ್ಯಾಸನೆ ಗೋವಿಂದ, ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ವಾಸುದೇವ ಜಯ ಗೋವಿಂದ, ಪದ್ಮನಾಭ ಜಯ ಗೋವಿಂದ, ವಾಸುದೇವ ಜಯ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ನಿನ್ನೆಯ ದಿನ 10ನೆಯ ಸರ್ಗದ ಕಥೆಯನ್ನು ವೀಣಾ ಹೆಬ್ಬಾರವರು ಇದೇ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. ಅಂಗೀರಸ ಮುನಿಗಳ ಶಾಪದಿಂದ ಸರ್ಪದೇಹವನ್ನು ಹೊಂದಿದಂತಹ ಗಂಧರ್ವನನ್ನು ಶ್ರೀಕೃಷ್ಣ
ಕಾಲಿನಿಂದ ಒದೆಯಲು ಶಾಪ ವಿಮುಕ್ತನಾದಂತಹ ಗಂಧರ್ವನು ತನ್ನ ಲೋಕಕ್ಕೆ ಹೋಗಿದ್ದಾನೆ. ಶಂಖಚೂಡನೆಂಬ ರಾಕ್ಷಸನನ್ನು ಶ್ರೀಕೃಷ್ಣನು ಕೊಂದು ಚೂಡಾಮಣಿಯನ್ನು ತಂದು ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿದ್ದಾನೆ. ಅರಿಷ್ಠನೆಂಬ ದೈತ್ಯನು ಗೂಳಿಯ ರೂಪವನ್ನು ಧರಿಸಿ ಕೃಷ್ಣನನ್ನು ತಿವಿಯಲು ಬಂದಾಗ ಅವನ ಕೊಂಬನ್ನು ಕಿತ್ತು ಅದರಿಂದಲೇ ಅವನನ್ನು ಹೊಡೆದು ಕೊಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಕೇಶಿ ಎಂಬ ದೈತ್ಯನು ಕುದುರೆಯ ರೂಪ ತಾಳಿ ಕೃಷ್ಣನನ್ನು ನುಂಗಲು ಬಂದಾಗ ಕೃಷ್ಣನು ಅವನ ಬಾಯೊಳಗೆ ಕೈಯನ್ನು ತೂರಿಸಿ ಅವನನ್ನು ಸೀಳಿ ಕೊಂದು ಮುಗಿಸಿದ್ದಾನೆ. ಹೀಗೆ ಕಂಸನು ಕಳುಹಿಸಿದಂತಹ ಎಲ್ಲ ರಾಕ್ಷಸರನ್ನು ಕೊಂದು ಮುಗಿಸಿದ್ದಾನೆ ಪರಮಾತ್ಮ. ಈ ಎಲ್ಲ ವಿಷಯಗಳನ್ನು ನಾರದರಿಂದ ತಿಳಿದಂತಹ ಕಂಸ ಬಿಲ್ಲು ಹಬ್ಬದ ನೆಪದಿಂದ ಅಕ್ರೂರನನ್ನು ಕೃಷ್ಣ ಬಲರಾಮರನ್ನು ಕರೆತರಲು ಕಳಿಸಿದ್ದಾನೆ. ಹಾಗೆ ಅದರಂತೆ ಬಂದಂತಹ ಅಕ್ರೂರನ ಭಕ್ತಿಗೆ ಮೆಚ್ಚಿದಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪ ದರ್ಶನವನ್ನು ಜಲದಲ್ಲಿ ತೋರಿದ್ದಾನೆ. ಹೀಗೆ ಮಥುರಾ ಪಟ್ಟಣಕ್ಕೆ ನಂದ ಮತ್ತು ಗೋಪಾಲಕರೊಂದಿಗೆ ಬಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಗೋಪಿಕೆಯರಾದರೋ ವಿರಹ ವೇದನೆಯಿಂದ ಶ್ರೀಕೃಷ್ಣನನ್ನು ಇನ್ನು ಮತ್ತೆ ಕಾಣಲಾರೆವೋ ಎಂಬಂತೆ ತೆರೆದ ಕಣ್ಣನ್ನು ಮುಚ್ಚದೆಯೇ ಕೊನೆಯ ಬಾರಿಗೋ ಎಂಬಂತೆ ಶ್ರೀಕೃಷ್ಣನನ್ನು ಕಣ್ತುಂಬ ನೋಡಿ ಮೈ ಮರೆತು ತಮ್ಮ ಮನೋರಥದಲ್ಲಿ ಶ್ರೀಕೃಷ್ಣನನ್ನು ಕೂರಿಸಿಕೊಂಡಿದ್ದಾರೆ. ಇತ್ತ ಕುದುರೆ ಕಟ್ಟಿದ ರಥದಲ್ಲಿ ಅಕ್ರೂರ ಬಲರಾಮಕೃಷ್ಣರನ್ನು ಮಥುರೆಗೆ ಕರೆದುಕೊಂಡು ಬಂದಿದ್ದಾನೆ. ಇದರ ನಂತರ ಏನಾಯಿತು ಎಂಬುದನ್ನು ಇವತ್ತು 11ನೇ ಸರ್ಗದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ಗುರುಗಳ ಅನುಜ್ಞೆಯನ್ನು ಕೋರುತ್ತಾ ರುಕ್ಮಿಣೀಶ ವಿಜಯದ 11ನೇ ಸರ್ಗವನ್ನು 11ನೇ ಸರ್ಗದ ಕಥೆಯನ್ನು ನಾನೀಗ ಹೇಳುವವಳಿದ್ದೇನೆ. ಸೂರ್ಯೋದಯವಾಗುತ್ತಿದ್ದಂತೆ ಬಲರಾಮ ಮತ್ತು ಕೃಷ್ಣರು ನಂದಗೋಪ ಮತ್ತು ಗೋಪಾಲಕರೊಂದಿಗೆ ಮಥುರಾ ಪಟ್ಟಣಕ್ಕೆ ಬಂದಿದ್ದಾರೆ. ಬಹಳ ಸುಂದರವಾದ ಮನೋಹರವಾದ ಮಥುರಾ ಪಟ್ಟಣ ಹೇಗೆ ಶೋಭಿಸುತ್ತಿತ್ತು. ಮಥುರಾಪುರದ ಮಹಾವೈಭವವ ಬಣ್ಣಿಸುವರಾರ್ ಅಗಳುಗಳ ಅಳ್ವೇರಿಗಳು ಮಹೋನ್ನತವಾದ ಕೋಟೆ ಕೊತ್ತಲಂಗಳಿಂ ಸ್ಫಟಿಕ ಮಣಿಯಿಂ ಕಟ್ಟಿರ್ಪ ಗಗನ ಚುಂಬಿತ ಗೋಪುರಗಳಿಂ ಕಲಾಚಾತುರ್ಯದಿಂ ಶೃಂಗರಿಸಿದ್ದ ಮಂಟಪಗಳಿಂ ವಿಸ್ತಾರಮಾಗಿಪ್ಪ ಚತುಷ್ಪಥಗಳಿಂ ವಜ್ರವೈಢೂರ್ಯ ನೀಲ ಮರಕತ ಗೋಮೇಧಿಕ ಮುತ್ತು ರತ್ನಾದಿ ನವರತ್ನಮಯವೆನಿಪ ಮುಗಿಲು ಮುದ್ದಿಡುವ ಸೌಂಧಗಳಿಂ ಮೋದದಿಂದ ಮೋದಗೊಳಿಪ ನಂದನವನವಂ ನಿಂದಿಪ ಕಣ್ಮನಾನಂದಗೊಳಿಪ ಚಿತ್ರೋದ್ಯಾನದಿಂ ಮುತ್ತುಗಳಿಂ ಬಿಗಿದು ಮೇಲೆತ್ತಿ ಕಟ್ಟಿರ್ಪ ತೋರಣಗಳಿಂ ತಳಿರ ತಣ್ಣೆಲರಿನೆಂ ಮನಕಾನಂದವೀವ ಚಪ್ಪರಂಗಳಿಂ ಜಗಜಗಿಪ ಜೂಲರಿಗಳಿಂ ಮೃಗರಾಜದ್ವಾರದಿಂ ಇಂದ್ರನ ಅಮರಾವತಿಯ ನಣಕಿಪ ಕಂದರ್ಪನರತಿ ಮಂದಿರದಿಂದಂ ರಾರಾಜಿಪ ವಸುಂಧರಾ ತಳದ ವೈಭವವ ಚಿತ್ರಿಸುವ ಚಿತ್ತಾರದಂತಿರುವ ವಿಸ್ತಾರಮಾದ ಬಹುಶಿಸ್ತಿನಿಂದ ಶೋಭಿಸುತ್ತಿರ್ಪುದಿ ಮಥುರಾಪುರವರಂ. ಹೇಗಿತ್ತು ಆ ಮಥುರಾಪುರ? ಬಹಳ ಎತ್ತರವಾದಂತಹ ಕೋಟೆಗಳು, ಸ್ಫಟಿಕದಂತೆ ಶುಭ್ರವಾದಂತಹ ಆಕಾಶವನ್ನೇ ಚುಂಬಿಸುತ್ತಿರುವಂತಹ ಗೋಪುರಗಳು, ಇಡೀ ವಿಸ್ತಾರವಾದಂತಹ ಚತುಷ್ಪಥ ರಸ್ತೆಗಳು. ಈಗಿನ ರಸ್ತೆಗಳಾಗಲ್ಲ, ಈಗ ರಸ್ತೆ ಕಡಿಮೆ, ಹೊಂಡ ಜಾಸ್ತಿ. ಆದರೆ ಬಹಳ ವಿಸ್ತಾರವಾದಂತಹ ಅತಿ ಸುಂದರವಾದಂತಹ ಆ ಕಾಲದಲ್ಲಿಯೇ ಚತುಷ್ಪಥ ರಸ್ತೆಗಳನ್ನು ಹೊಂದಿತ್ತು ಆ ಮಥುರಾಪುರ. ಅದ್ಭುತವಾದ ಮನೆಗಳು, ತಳಿರು ತೋರಣಗಳಿಂದ ಶ್ರೀಕೃಷ್ಣ ಪರಮಾತ್ಮನ ಬರುವಿಕೆಗಾಗಿ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿತ್ತು ಆ ಮಥುರಾಪುರ. ಆ ಇಂದ್ರನ ಅಮರಾವತಿ ಅಂದರೆ ಸ್ವರ್ಗವನ್ನು ಮೀರಿಸುವಂತೆ ಬಹಳ ಸುಂದರವಾಗಿ ಶೋಭಿಸುತ್ತಿತ್ತು ಆ ಮಥುರಾಪುರ. ಬಿಲ್ಲು ಹಬ್ಬದ ಪ್ರಯುಕ್ತ ಶ್ರೀಕೃಷ್ಣ ಪರಮಾತ್ಮನ ಸ್ವಾಗತಕ್ಕಾಗಿ ಇಡೀ ಮಥುರಾಪುರವನ್ನೇ ಶೃಂಗರಿಸಲಾಗಿತ್ತು. ಶೃಂಗರಿಸಿದ ರಾಗ ಮಧುರಾಪುರ ಭಾಗ
ಬಲರಾಮರನ್ನು ಭಕ್ತರೆಲ್ಲರೂ ನಾನಾ ಪೂಜೆಯನ್ನು ಮಾಡಿದರು, ಹೂವಿನ ಹಾರಗಳನ್ನು ಸಮರ್ಪಿಸಿದರು. ಭಗವಂತ ನಡೆಯುವ ಹಾದಿಯುದ್ದಕ್ಕೂ ಹೂವಿನ ಹಾಸಿಗೆಯನ್ನೇ ಹಾಸಿದ್ದಾರೆ ಮಥುರಾಪುರದ ಜನರು. ದ್ವಾರಿ ದ್ವಾರಿ ಸ್ವಭಕ್ತಾಹೃತ ವಿವಿಧ ಬಲಿರ್ವಾಯುನೋದ್ಯಾನವಾಪಿ ಪ್ರೋತ್ಫುಲ್ಲಾಂಭೋಜ ಕುಂದ ಪ್ರಕರ ಸುರಭಿಣ ಸೇವ್ಯಮಾನೋಧಿವರ್ತ್ಮ ಸಿಕ್ತಾಂ ಸನ್ಮಾರ್ಗನಾಡೀಂ ವಿಷದುರುಗುಣಃ ಪುಷ್ಪಪೀಯೂಷವೃಷ್ಟ್ಯಾ ಪಾಪವ್ರಾತಂ ಧಿದಕ್ಷುಃ ಪ್ರತಿತ ನಿಜಪುರೋ ಬ್ರಹ್ಮನಾಡೀಮಿವೇಶಃ. ಹೀಗೆ ಶ್ರೀಕೃಷ್ಣ ಬಲರಾಮರಿಬ್ಬರನ್ನು ಮಥುರಾಪುರದ ದ್ವಾರಗಳಲ್ಲಿಯೂ ಭಕ್ತರು ಸ್ವಾಗತಿಸಿದ್ದಾರೆ. ಅದರಲ್ಲೂ ಶ್ರೀಕೃಷ್ಣನಿಗೆ ನಾರಿಯರೆಂದರೆ ಅದೇನು ಆಕರ್ಷಣೆಯೋ ಗೊತ್ತಿಲ್ಲ. ಗೋಪಿಕೆಯರಿಂದ ಹಿಡಿದು ಯುವತಿಯರನ್ನೇ ಆಗಲಿ, ತಾಯಿಯರನ್ನೇ ಆಗಲಿ, ವೃದ್ಧೆಯರನ್ನೇ ಆಗಲಿ ಶ್ರೀಕೃಷ್ಣ ಆಕರ್ಷಿಸಷ್ಟು ಇನ್ನೊಬ್ಬ ದೇವರಿಲ್ಲ, ಇನ್ನೊಬ್ಬ ಪೂಜನೀಯನಿಲ್ಲ ನಮ್ಮ ಪುರಾಣಗಳಲ್ಲಿ. ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ವಿಶೇಷವಾಗಿ ನಾರಿಯರೆಲ್ಲರೂ ಕೂಡ ಹೂವನ್ನು, ಪುಷ್ಪಮಳೆಯನ್ನು ಅವರ ಮೇಲೆ ಗೈಯುವುದರ ಮೂಲಕ ಶ್ರೀಕೃಷ್ಣನ ಕಡೆಗೆ ಆಕರ್ಷಿತರಾಗಿ ಬರುತ್ತಿದ್ದಾರೆ. ಕರ್ಷಃ ಇತಿ ಕೃಷ್ಣ. ಕರ್ಷಃ ಅಂದರೆ ಆಕರ್ಷಿಸುವುದು, ಆಕರ್ಷಿಸುವವನೇ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಆಕರ್ಷಣೆಗೆ ಒಳಗಾಗದವರು ಯಾರಾದರೂ ಇದ್ದಾರೆಯೇ? ಇದ್ದರೆ ಅವರು ಹರಿಯ ವಿರೋಧಿಗಳೇ ಹೊರತು ಹರಿಯನ್ನು ಪೂಜಿಸುವವರು, ಹರಿಯನ್ನು ಮಾನ್ಯ ಮಾಡುವವರು ಖಂಡಿತ ಅಲ್ಲ. ಹರಿ ಸರ್ವೋತ್ತಮ ತಾನೆಂಬುದನ್ನು ಪುರಾಣ ಕಾಲದಿಂದಲೂ ತನ್ನ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಸಿದ್ಧ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಪುರದ ನಾರಿಯರೆಲ್ಲ ವಿಶೇಷವಾಗಿ ಶ್ರೀಕೃಷ್ಣನ ಕಡೆಗೆ ಆಕರ್ಷಿತರಾಗಿ ಅವನ ಮೇಲೆ ಪುಷ್ಪದ ಮಳೆಯನ್ನೇ ಕರೆಯುತ್ತಿದ್ದಾರೆ. ಶ್ರೀಕೃಷ್ಣ ಬಂದಿದ್ದಾನೆ ಎಂದು ಕೇಳಿದಾಕ್ಷಣ ಕೇವಲ ಒಂದೇ ಓಲೆಯನ್ನು ಧರಿಸಿದವರು, ಕೇವಲ ಒಂದೇ ಕಾಲ್ಗೆಜ್ಜೆಯನ್ನು ಧರಿಸಿದವರು, ಅರ್ಧರ್ಧ ಬಟ್ಟೆಗಳನ್ನು ಧರಿಸಿದವರು, ಹೀಗೆ ಕೃಷ್ಣನನ್ನು ನೋಡಲಿಕ್ಕೆ ಕಾತುರರಾಗಿ ನಾರಿಯರೆಲ್ಲ ಓಡೋಡಿ ಬರ್ತಾ ಇದ್ದಾರೆ ಮಥುರಾಪುರದ ಬೀದಿಗಳಿಗೆ. ಹೀಗೆ ಸ್ತ್ರೀಯರೆಲ್ಲ ಅಸೂಯೆಯನ್ನು ಕೂಡ ಪಡ್ತಾ ಇದ್ದಾರೆ. ಆ ಗೋಪಿಕೆಯರೆಲ್ಲ ಎಷ್ಟು ಪುಣ್ಯ ಮಾಡಿದ್ದರೋ ಶ್ರೀಕೃಷ್ಣನ ಸಹವಾಸದಲ್ಲಿದ್ದಾರೆ. ಶ್ರೀಕೃಷ್ಣನನ್ನು ಹೊಂದುವಂತಹ, ಶ್ರೀಕೃಷ್ಣನೊಂದಿಗೆ ಆಡುವಂತಹ, ಶ್ರೀಕೃಷ್ಣನೊಂದಿಗೆ ನಲಿಯುವಂತಹ ಸೌಭಾಗ್ಯವನ್ನು ಅವರೆಲ್ಲರೂ ಪಡೆದಿದ್ದಾರೆ. ಹಾಗಾಗಿ ಮಥುರಾಪುರದ ನಾರಿಯರೆಲ್ಲ ಶ್ರೀಕೃಷ್ಣನ ಬಗ್ಗೆ ಅಸೂಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಧನ್ಯರಿ, ಏನು ಧನ್ಯರಿ ಗೋವಳರೋ, ಇವರೇನು ಧನ್ಯರು ಗೋಪಿಯರೋ. ಶ್ರೀನಿಧಿ ಕೃಷ್ಣನ ಸದಾ ನೋಳ್ಪರು, ಏಸು ಜನುಮ ಸುಕೃತವೋ. ಶ್ರೀನಿಧಿ ಕೃಷ್ಣನ ಸದಾ ನೋಳ್ಪರು, ಏಸು ಜನುಮ ಸುಕೃತವೋ. ಗೋಪಿಯರಿಗೆ ಶ್ರೀಕೃಷ್ಣನ ಸಹವಾಸದೊಳಿರುವರೋ. ಬ್ರಹ್ಮಾದಿಗಳಿಗೂ ಲಭಿಸದ ಭಾಗ್ಯವೋ, ಬ್ರಹ್ಮಾದಿಗಳಿಗೆ ಲಭಿಸದ ಭಾಗ್ಯವೋ. ರಮ್ಮೆಯ ರಸನೊಳು ಸದಾ ನಲಿಯುವರೋ, ಸದಾ ನಲಿಯುವರೋ. ಹೀಗೆ ಸ್ತ್ರೀಯರೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಅಸೂಯೆಯನ್ನು ಪಡ್ತಾ ಇದ್ದಾರೆ. ಆ ಬ್ರಹ್ಮ ರುದ್ರಾದಿಗಳಿಗೂ ಲಭಿಸದಂತಹ ಭಾಗ್ಯವು ಶ್ರೀಕೃಷ್ಣನೊಂದಿಗೆ ನಲಿದಾಡಿದ, ಅವನೊಂದಿಗೆ ಆಟ ಆಡಿದ, ಅವನೊಂದಿಗೆ ಸರಸವಾಡಿದಂತಹ ಗೋಪಿಕೆಯರಿಗೆ ಲಭ್ಯವಾಗಿದೆ. ಈಗ ತಾವೆಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮನಲ್ಲಿ ತಮ್ಮನ್ನು ಕೂಡ ಸೇರಿಸಿಕೊಳ್ಳಿ ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರೆದು ಬರುತ್ತಿರುವಾಗ ರಾಮಕೃಷ್ಣರಿಗೆ ಎದುರಾದವನು ರಜಕ. ರಜಕ ಅಂದರೆ ಅಗಸ, ಬಟ್ಟೆ ಒಗೆಯುವವನು. ಆ ಅಗಸನಾದರೂ ಕಂಸನ ಪಟ್ಟಭದ್ರ ಶಿಷ್ಯ. ಅವನನ್ನು ಕಂಡ ಕೂಡಲೇ, ಆ ರಜಕನನ್ನು ಕಂಡ ಕೂಡಲೇ
ಕೃಷ್ಣ ಬಲರಾಮರು ಅವನನ್ನು ತಡೆದಿದ್ದಾರೆ. ಧರಿಸಲು ವಸನವ ಕೊಡು ನೀ ನೆಮಗೆ ಅರಮನೆಗೋಗಿ ಬರುತ್ತಾ ಕೊನೆಗೆ. ಧರಿಸಲು ವಸನವ ಕೊಡು ನೀ ನೆಮಗೆ ಅರಮನೆಗೋಗಿ ಬರುತ್ತಾ ಕೊನೆಗೆ. ತಿರುಗಿ ಕೊಡುವೆವು ವಸನವ ನಿನಗೆ, ತಿರುಗಿ ಕೊಡುವೆವು ವಸನವ ನಿನಗೆ, ಬರುವುದು ಪುಣ್ಯವು ನಿನಗೆ. ಧರಿಸಲು ವಸನವ ಕೊಡು ನೀ ನೆಮಗೆ. ಓ ರಜಕ ನಿಲ್ಲು, ಆ ನಿನ್ನ ಬಳಿ ಇರುವಂತಹ ಬಟ್ಟೆಗಳನ್ನು ನಮಗೆ ಕೊಡು. ನಾವು ಹೇಗಿದ್ರು ರಾಜನ ಆಸ್ಥಾನಕ್ಕಾಗಿ ಹೋಗುವವರು, ಕಂಸ ನಮ್ಮ ಸೋದರ ಮಾವ. ಹಾಗಾಗಿ ನಾವು ಇಂಥ ಬಟ್ಟೆಗಳಲ್ಲಿ ಹೋದರೆ ಶೋಭಿಸಲಿಕ್ಕಿಲ್ಲ. ಹಾಗಾಗಿ ರಾಜವಸ್ತ್ರಗಳನ್ನು ನಮಗೆ ನೀಡು ಎಂಬುದಾಗಿ ಶ್ರೀಕೃಷ್ಣ ಬಲರಾಮರು ಆ ರಜಕನನ್ನು ತಡೆದಿದ್ದಾರೆ. ಆ ರಜಕನು ರಜೋಗುಣವನ್ನು ತುಂಬಿಕೊಂಡಂತಹ ಕಂಸನ ಶಿಷ್ಯ. ಇದನ್ನು ಕೇಳಿದಂತಹ ಅಗಸನಿಗೆ ಸಿಟ್ಟು ಬಂತು. ವನಜನಾಭನೊಳು ಮುದವೇರಿ ಸಿಟ್ಟು ಬಂತು ರಜಕನಿಗೆ. ವನ ಚಲಿಸುವದನಗಾವರು ಅರಸನ ವಸನಗಳ ಬಯಸುವಿರೇನು. ಸಿಟ್ಟು ಬಂತು. ಏನು ನೀವ್ಯಾರು? ನೀವು ದನ ಕಾಯುವವರು, ಕುರಿ ಕಾಯುವವರು. ಇಂಥ ನಿಮಗೆ ರಾಜನ ಆಸ್ಥಾನಕ್ಕೆ ಹೋಗುವಂತಹ ಯೋಗ್ಯತೆ ಇದೆಯೇ? ಅದು ರಾಜನ ವಸ್ತ್ರಗಳನ್ನು, ಕಂಸ ಮಹಾರಾಜನ ವಸ್ತ್ರಗಳನ್ನು ಧರಿಸುವಂತಹ ಯೋಗ್ಯತೆ ನಿಮಗಿದೆಯೇ ಅಂತ ಕೊಬ್ಬಿನಿಂದ, ಎಷ್ಟಂದರೂ ಕಂಸನ ಶಿಷ್ಯ ಅಲ್ವೇ, ಅವನ ಅಂಶಸ್ಥರೆಲ್ಲರೂ ಕೂಡ ಕಂಸನನ್ನು ಬೆಂಬಾಲಕರಾಗಿ ಹಿಂಬಾಲಕರಾಗಿ ಓಡಾಡುವಂಥವರು ಮಾತ್ರ ಕಂಸನ ಅಪ್ಪಣೆಯನ್ನು ಪಾಲಿಸುವವನು ರಜಕ. ಹಾಗಾಗಿ ಅವನು ಕೃಷ್ಣನನ್ನು ನಿಂದಿಸಿದ. ಕಂಸನ ಆಪ್ತರನ್ನೆಲ್ಲ ಸಂಹಾರ ಮಾಡುವುದಕ್ಕಾಗಿಯೇ ಮಥುರಾ ನಗರಕ್ಕೆ ಬಂದಿದ್ದಾನೆ ಶ್ರೀಕೃಷ್ಣ ಬಲರಾಮರು. ಮುಷ್ಟಿಯಿಂದ ಹೊಡೆಯುತ್ತ ರಜಕನ ತಲೆ ಕುಟ್ಟಿ ಕೆಡಹೆ. ಕೃಷ್ಣನು ನೋಡಿ ಕೆಟ್ಟವೆನುತ್ತ ರಜಕನ ಸಂಗಡಿಗರು ಬಟ್ಟೆ ಬಿಟ್ಟು ಓಡಿ ಹೋದರು. ನೋಡಿ, ಶ್ರೀಕೃಷ್ಣ ಪರಮಾತ್ಮನ ವಿರೋಧವನ್ನ ಮಾಡಿದ್ದಕ್ಕಾಗಿ ರಜಕನಿಗೆ ಈ ಸ್ಥಿತಿಯಲ್ಲ. ರಜಕನ ತಮೋಗುಣವನ್ನ, ಆ ರಜೋಗುಣವನ್ನ ಪರಿಹಾರ ಮಾಡುವುದಕ್ಕಾಗಿಯೇ. ಇದೆಲ್ಲದಕ್ಕಿಂತ ಕಂಸನಿಗೆ ವಿಷಯ ಮುಟ್ಟಿಸಬೇಕಲ್ಲ ನಾನು ಬಂದಿದ್ದೇನೆ ಅನ್ನುವಂಥದ್ದನ್ನು. ಹಾಗಾಗಿ ಆ ರಜಕನನ್ನ ತಲೆಯ ಮೇಲೆ ಕುಟ್ಟಿ ಕೊಂದು ಬಿಟ್ಟನಂತೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಅಗಸನಿಗೆ ಅಂತ್ಯವನ್ನ ಕಾಣಿಸಿದಂತಹ ರಾಮಕೃಷ್ಣರು ಆ ಬಟ್ಟೆಗಳನ್ನೆಲ್ಲ ಧರಿಸಬೇಕು ಅಂತ ಹೊರಟರು. ಆಗ ಹಾಗೆ ಧರಿಸಿಕೊಂಡು ಹೋದರೆ ಏನು ಚಂದ. ಕ್ಷೌರಿಕ ಎದುರಾಗಿದ್ದಾನೆ. ಕ್ಷೌರಿಕ ಅಂದರೆ ತಮಗೆಲ್ಲರಿಗೂ ಗೊತ್ತು. ಇವತ್ತು ಬಿಡಿ, ಇವತ್ತು ಕ್ಷೌರಿಕರದ್ದೆಲ್ಲ ಬದಲಾಗಿದೆ. ಈಗ ಎಲ್ಲ ಬ್ಯೂಟಿ ಪಾರ್ಲರ್ಗಳು ತಲೆ ಎತ್ತಿದೆ. ಅದರಲ್ಲೂ ಗಂಡಸರಿಗೂ ಬೇರೆ ಉಂಟು, ಹೆಂಗಸರಿಗೂ ಅಂತೂ ಕೇಳುವುದೇ ಬೇಡ. ಬ್ಯೂಟಿ ಪಾರ್ಲರಿಗೆ ಹೋಗದೆ ಯಾವ ವಿಶೇಷ ಫಂಕ್ಷನ್ಗಳಿಗೂ, ಯಾವ ಮದುವೆಗೂ, ಯಾವ ಉಪನಯನಕ್ಕೂ, ಯಾವುದಕ್ಕೂ ಹೋಗದೇ ಇರುವಷ್ಟು ಸ್ತ್ರೀಯರು ಅದರ ಮೋಹಕ್ಕೆ ಸಿಲುಕಿದ್ದಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇವರನ್ನೆಲ್ಲ ತನ್ನ ಭಕ್ತರು ಯಾರು, ಕಂಸನ ಅನುಯಾಯಿಗಳು ಯಾರು ಎಂಬುದನ್ನು ಪರೀಕ್ಷಿಸಬೇಕಾಗಿದೆ. ಹಾಗೆ ಕ್ಷೌರಿಕನ ಹತ್ತಿರ ಹೋಗಿದ್ದಾರೆ. ಕ್ಷೌರಿಕನಾದರೂ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಸ್ತುತಿಸತೊಡಗಿದ್ದಾನೆ. ಜಯ ಪಾಂಡುರಂಗ, ಜಯ ಪಾಂಡುರಂಗ, ನಾನಿನ್ನ ಮನಗೆ ಬಾರನೆ. ಜಯ ಪಾಂಡುರಂಗ, ನಾನಿನ್ನ ಮನಗೆ ಬಾರನೆ. ನಾನಿನ್ನ ಮನಗೆ ಬಾರೆ ಬಂದರೆ, ನಾನಿನ್ನ ಮನಗೆ ಬಾರೆ ಬಂದರೆ, ಭವರಾಮಲೆಯೋ
ವರದ ಗೋವಿಂದ ಗೋವಿಂದ. ಹೀಗೆ ಕ್ಷೌರಿಕನಾದರೂ ಶ್ರೀಕೃಷ್ಣ ಪರಮಾತ್ಮನನ್ನು ಬಲರಾಮನನ್ನು ಹಾಡಿ ಹೊಗಳಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಕೂದಲು ಮತ್ತು ಉಗುರು ಬೆಳೆಯುವುದಿದೆಯೇ? ಯಾಕಂದರೆ ಅವನಿಂದ ಇವೆಲ್ಲ ಅಭಿನ್ನ, ಅಚೇದ್ಯ, ಅಭೇದ್ಯ. ಆದರೂ ಭಗವಂತನಿಂದ ಯಾವುದು ಅಸಾಧ್ಯ? ಸಾಮಾನ್ಯ ಮನುಷ್ಯರ ಹಾಗೆ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಅಂದರೆ. ಆದರೂ ಕ್ಷೌರಿಕನನ್ನು ಖುಷಿಪಡಿಸುವುದಕ್ಕೋಸ್ಕರ ಇವೆಲ್ಲವನ್ನು ಬೆಳೆಸಿಕೊಂಡನಂತೆ ಶ್ರೀಕೃಷ್ಣ ಪರಮಾತ್ಮ. ಉಗುರುಗಳನ್ನು, ಕೇಶಗಳನ್ನು ಎಲ್ಲ ಉದ್ದುದ್ದ ಬೆಳೆಸ್ಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಆ ಕ್ಷೌರಿಕ ಅತ್ಯಂತ ಭಕ್ತಿಯಿಂದ ಮಾಡಿದನಂತೆ. ಹಾಗೆ ಅತ್ಯಂತ ಮೊದಲೇ ಸುಂದರನಾದ ಕೃಷ್ಣನನ್ನು ಇನ್ನಷ್ಟು ಸುಂದರನನ್ನಾಗಿ ಮಾಡಿದನಂತೆ ಕ್ಷೌರಿಕ. ಇದರಿಂದ ಸುಪ್ರೀತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ವರಗಳನ್ನೆಲ್ಲ ಕೊಟ್ಟು ಮುಂದೆ ಬರುತ್ತಿದ್ದಾನೆ. ಸುಧಾಮ, ಇಲ್ಲಿ ಸುಧಾಮ ಎಂಬುವ ಹೂವಾಡಿಗನ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಬಟ್ಟೆ ಆಗಿದೆ, ಕ್ಷೌರ ಎಲ್ಲ ಆಗಿದೆ. ಇದರ ನಂತರ ಬೇಕಾಗಿದ್ದು ಹೂವುಗಳು, ಅಲಂಕಾರವನ್ನು ಮಾಡಿಕೊಂಡು ಹೋಗಬೇಕಲ್ಲವೇ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ಇವರಿಬ್ಬರನ್ನ ಕಂಡಂತಹ ಆ ಸುಧಾಮನೆಂಬ ಹೂವಾಡಿಗ ಉದ್ದಂಡ ನಮಸ್ಕಾರವನ್ನು ಮಾಡಿದ. ಅರಸ ಕೇಳ ರಾಮಕೃಷ್ಣರ ಬರವ ಕಾಣುತ್ತ ಪರಮ ಹರುಷದಿ ಕುರಿತ ಪುಳಕಿತ ಗಾತ್ರನಂಗ್ರಿ ಸರೋಜ ಯುಗಳದಲ್ಲಿ ಶಿರವೆರಗಿ ಕೈಗೊಟ್ಟು ನಿಜ ಮಂದಿರಕ್ಕೆ ವಿಜಯಂ ಗೈಸಿ ತಂದಾದರದಿ ಆರಾಧಿಸಿದನೆಂದು ಸುಧಾಮನೊಲವಿನಲಿ. ಇಬ್ಬರನ್ನು ಕಂಡಂತಹ ಹೂವಾಡಿಗನಾದ ಸುಧಾಮ ಅವರನ್ನ ಪ್ರೀತಿ ಗೌರವಗಳಿಂದ ಆದರಿಸಿದ. ಪಾಲಿಸೋ ಕೃಷ್ಣ ಪಾಲಿಸೋ ಕೃಷ್ಣ ಪಾಲಿಸೋ ಪಾಲಿಸೋ ಕೃಷ್ಣ ಪಾಲಿಸೋ ಕಮಲೋ ಭವ ಸುಮನ ಸಮಂದಿತ ಕಮಲಯನ್ನೋ ಭವ ಕಮಲವ ಕಳೆದು ಪಾಲಿಸೋ ಕೃಷ್ಣ ಪಾಲಿಸೋ ಪಾಲಿಸೋ ಕೃಷ್ಣ ಪಾಲಿಸೋ ಹರಿದರ ಗರ ಸುಂದರ ಸಿರಿವರ ಮುರಹರ ಕರೆ ಕರೆ ಭಯ ಹರಿ ಹರಿಸುತ್ತ ಹರಿದರ ಸುಂದರ ಸಿರಿವರ ಮುರಹರ ಕರ ಕರೆ ಕರೆ ಭಯ ಭಯ ಹರಿ ಸರಿಸುತ್ತ ಚಿತ್ತ ಸುಧನ್ಯತ ಪರಾಣವ ಚಿತ್ತೈಸದೆಯನ್ನತಲಿಗೆ ಶ್ರೀ ಪಾಲಿಸೋ ಕೃಷ್ಣ ಪಾಲಿಸೋ ಪಾಲಿಸೋ ಕೃಷ್ಣ ಪಾಲಿಸೋ ಕೃಷ್ಣ ಪಾಲಿಸೋ ಕೃಷ್ಣ ಪಾಲಿಸೋ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೇ ಭಗವಂತ, ನಿನ್ನ ಪಾದದ ಸ್ಪರ್ಶದಿಂದ ಈ ಮನೆಯೆಲ್ಲವೂ ಪಾವನವಾಗಿದೆ. ಹೇಳು, ನಿನ್ನ ಆಜ್ಞೆಯನ್ನು ಹೇಳು, ಆಜ್ಞಾಪಿಸು. ನಾನಿನ್ನ ಆಜ್ಞೆಯನ್ನು ಪಾಲಿಸುವಂತಹ ನಿನ್ನ ಶಿಷ್ಯನಾಗಿದ್ದೇನೆ, ನಿನ್ನ ದಾಸ್ಯವನ್ನು ಒಪ್ಪಿಕೊಳ್ತೇನೆ. ಹಾಗಾಗಿ ಭಗವಂತ, ನನ್ನಿಂದ ಏನು ಸೇವೆ ಆಗಬೇಕು ಎಂದು ಹೇಳಿ ಅಂತ ಶ್ರೀಕೃಷ್ಣ ಪರಮಾತ್ಮನ ಕಾಲಿಗೆ ಉದ್ದಂಡ ನಮಸ್ಕಾರಗಳನ್ನು ಮಾಡಿದ್ದಾನೆ ಹೂವಾಡಿಗನಾದಂತಹ ಸುಧಾಮ. ಇಡೀ ನನ್ನ ಕುಲವೇ ನಿನ್ನ ಪಾದ ಸ್ಪರ್ಶದಿಂದ ಉದ್ಧಾರವಾಗಿದೆ ಭಗವಂತ ಎಂದು ತನ್ನ ಭಕ್ತಿಯನ್ನು ನಿವೇದನ ಮಾಡಿಕೊಳ್ತಾ ಇದ್ದಾನೆ. ಹಾಗೆಯೇ ತನ್ನಲ್ಲಿರುವಂತಹ ಅತ್ಯುತ್ತಮವಾದ ಪುಷ್ಪಗಳನ್ನು, ಸುವಾಸನಾಭರಿತ ಪುಷ್ಪಗಳ ಹಾರಗಳಿಂದ ಶ್ರೀಕೃಷ್ಣ ಬಲರಾಮರನ್ನು ಅತ್ಯಂತ ಸುಂದರವಾಗಿ ಶೃಂಗರಿಸುತ್ತಿದ್ದಾನೆ ಹೂವಾಡಿಗನಂತಹ ಸುಧಾಮ. ಇದರಿಂದ ಸಂಪ್ರೀತನಾದಂತಹ ಭಗವಂತ ಅವನಿಗೆ ಅಪಾರವಾದ ಸಂಪತ್ತನ್ನು, ಬಲ, ಕೀರ್ತಿ, ವರ್ಚಸ್ಸುಗಳನ್ನು, ಕೊನೆಗೆ ಮೋಕ್ಷವನ್ನು ವರವಾಗಿ ಕೊಟ್ಟಿದ್ದಾನೆ. ಕ್ಷೌರಿಕ ಮತ್ತು ಹೂವಾಡಿಗನನ್ನು ಆಧರಿಸಿದಂತಹ ವರಗಳನ್ನು ಕೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮ ರಜಕನನ್ನು ಮಾತ್ರ ಕೊಂದ.
ಇದು ಪಕ್ಷಪಾತವಲ್ಲವೇ ಅನ್ನುವಂತಹ ಭಾವನೆ ಯಾರಿಗೂ ಬರಬಾರ್ದು. ಯಾಕಂದರೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಕರ್ಮಕ್ಕೆ, ಅವರವರ ಧರ್ಮಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಲಿಯುತ್ತಾನೆ ಎಂಬುದರ ಸೂಚಿತ ಅರ್ಥ ಇದು. ಹೊರತಾಗಿ ಯಾವುದೇ ರೀತಿಯಾದಂತಹ ಪಕ್ಷಪಾತ ಧೋರಣೆ ಶ್ರೀಕೃಷ್ಣ ಪರಮಾತ್ಮನದಲ್ಲ ಎಂಬುದನ್ನು ಇಲ್ಲಿ ನಿರೂಪಿಸಿದ್ದಾರೆ. ಹೀಗೆ ಸರ್ವಶಕ್ತನಾದ ಪೂರ್ಣಕಾಮನಿಗೆ ಇವರು ಬಟ್ಟೆಯನ್ನು ಕೊಟ್ಟಿದ್ದರಿಂದಾಗಲಿ ಅಥವಾ ಕ್ಷೌರವನ್ನು ಮಾಡಿದ್ರಿಂದಾಗಲಿ ಹೂವಿನಿಂದ ಅಲಂಕರಿಸಿದ್ದಾಗಲಿ ಇದು ಯಾವುದು ಕೂಡ ಪೂರ್ಣಕಾಮನಿಗೆ, ಪೂರ್ಣ ರೂಪಿಗೆ ಖಂಡಿತವಾಗಿ ಅವಶ್ಯಕತೆ ಇರುವಂಥದ್ದಲ್ಲ. ಆದರೆ ಭಕ್ತರನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿಯೇ ಭಗವಂತ ಇಂತಹ ಅನೇಕ ಪರೀಕ್ಷೆಗಳನ್ನು ಮಾಡ್ತಲೇ ಬಂದಿದ್ದಾನೆ, ಇನ್ನು ಮುಂದೆಯೂ ಕೂಡ ಮಾಡ್ತಾನೆ. ಅಂತಹ ಭಗವಂತನನ್ನು ಕಡಲ ಶಯನನ ಕಡುಕಾರಣ್ಯವ ಪಡೆದವನೇ ಧನ್ಯ. ಕಡಲ ಶಯನನ ಕಡುಕಾರುಣ್ಯವ ಪಡೆದವನೇ ಧನ್ಯ. ಕಡಲ ಶಯನನ ಕಡುಕಾರುಣ್ಯವ ಪಡೆದವನೇ ಧನ್ಯ. ಮನದಲ್ಲಿ ಹರಿಯಗಳು ದಿನ ಮನದಲ್ಲಿ ಹರಿ ಎಡಿಗಳನನು ದಿನ ಪಡೆದವರೇ ಮಾನ್ಯ. ಕಡಲ ಜಯನನ ಕಡುಕಾರುಣ್ಯವ ಪಡೆದವರೇ ಧನ್ಯ. ಎಂದಾದರೂ ಶ್ರೀಕಾಂತನ ನಾಮವ ಚಿಂತಿಸಿದವ ಧನ್ಯ. ಎಂದಾದರೂ ಶ್ರೀಕಾಂತನ ನಾಮವ ಚಿಂತಿಸಿದವ ಧನ್ಯ. ಸಂತೋಷಾರ್ಯರು ಬೇಡುತ್ತಿರುವ ಸುಪರ್ಣವೇ ಬಹುಮಾನ್ಯ. ಕಡುಶಲಯನವ ಕಡುಕಾರುಣ್ಯವ ಪಡೆದವನೇ ಧನ್ಯ. ಕಡಲ ಶಯನನ ಕಡುಕಾರುಣ್ಯವ ಪಡೆದವನೇ ಧನ್ಯ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಭಗವಂತನ ಒಂದು ಕರುಣಾ ದೃಷ್ಟಿಗೆ ಪಾತ್ರರಾದವರೇ ಧನ್ಯ. ಅವನ ಒಂದು ತಮ್ಮ ದೃಷ್ಟಿಯನ್ನು ಭಗವಂತ ಭಕ್ತರ ಮೇಲೆ ಬೀರಿದರೆ ಅದರಷ್ಟು ದೊಡ್ಡ ಪುಣ್ಯ ಬೇರೆ ಯಾವುದಿಲ್ಲ ಎನ್ನುವುದನ್ನು ಇಷ್ಟು ಸುಂದರವಾಗಿ ಹೇಳಿದ್ದಾರೆ. ಹಾಗೆಯೇ ರಾಮಕೃಷ್ಣರು ಸರ್ವ ಅಲಂಕಾರ ಭೂಷಿತರಾಗಿ ಬಿಲ್ಲು ಹಬ್ಬಕ್ಕೆ ಮಥುರಾಪುರದ ದಾರಿಗಳಲ್ಲಿ ನಡೆದು ಬರುತ್ತಿದ್ದಾರೆ. ಮೊದಲೇ ಹೇಳಿದಂತೆ ನಾರಿಯರೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಹೋ ಬೃಂದಾವನವಾಸಿ ಶ್ಯಾಮ ಹೋ ಬೃಂದಾವನವಾಸಿ ಕಾನ ರಸಿಯ ಬೃಂದಾವನವಾಸಿ ಬೃಂದಾವನವಾಸಿ
रासे कहावो भुज कंस की दासी भुज कंस की दासी रसिया वृंदावन वासी रसिया वृंदावन वासी रसिया वृंदावन वासी मन रसिया वृंदावन वासी ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಬೃಂದಾವನ ವಾಸಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನ ಎಡೆಗೆ ನಾರಿಯರೆಲ್ಲ ಬರ್ತಾ ಇದ್ದಾರೆ. ಹೂಗಳನ್ನೆಲ್ಲ ಅರ್ಚನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ನೋಡ್ತಾ ಇದ್ದಾನೆ. ಆ ನಾರಿಯರ ಮಧ್ಯೆ ಇರುವಂತಹ ಒಬ್ಬಳು ಕುಬ್ಜೆ ತ್ರಿವಕ್ರೆ, ಅವಳನ್ನು ನೋಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಒಂದು ಕ್ಷಣ ನಿಂತು ನೋಡಿದನಂತೆ. ಆ ತ್ರಿವಕ್ರೆಯಾದರೂ ಕುಬ್ಜೆ ಗೂನು ಬೆನ್ನು ಅವಳಿಗೆ, ಆದರೆ ಅತಿ ಕಾಂತಿಯುಳ್ಳಂತಹ ಸುಂದರವಾದ ಮುಖವನ್ನು ಹೊಂದಿದ್ದಾಳಂತೆ. ಆ ಕುಬ್ಜೆ ತ್ರಿವಕ್ರೆಯಾದರೂ ಯಾರು ಎಂದರೆ ಹಿಂದಿನ ಜನ್ಮದಲ್ಲಿ ಪಿಂಗಳೆ ಎಂಬ ವೇಶ್ಯೆಯಾಗಿದ್ದವಳು ಶ್ರೀಕೃಷ್ಣನ ಪರಮ ಭಕ್ತೆ. ಏನಿದ್ದರೂ ತನ್ನ ದೇಹವನ್ನು ಮಾರಿದ್ದು ತನ್ನ ಹೊಟ್ಟೆಪಾಡಿಗೆ ಆಗಿಯೇ ಹೊರತು ಮನಸ್ಸಿನಿಂದ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಪತಿ ಎಂದು ನಂಬಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಆರಾಧಿಸುತ್ತಾ ಕೊನೆಯ ಕ್ಷಣದವರೆಗೂ ಶ್ರೀಕೃಷ್ಣ ಪರಮಾತ್ಮನನ್ನೇ ಶ್ರೀಮನ್ನಾರಾಯಣನನ್ನೇ ಆರಾಧಿಸುತ್ತಾ ಜೀವವನ್ನು ತ್ಯಾಗ ಮಾಡಿದಂತಹ ಆ ತ್ರಿವಕ್ರೆ, ಆ ಪಿಂಗಳೆ ಈಗ ಈ ಜನ್ಮದಲ್ಲಿ ತ್ರಿವಕ್ರೆಯಾಗಿ ಮಥುರಾ ನಗರದಲ್ಲಿ ಕಂಸನ ದಾಸಿಯಾಗಿ, ಕಂಸನ ಸೈರಂಧ್ರಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾಳೆ. ಆದಿ ಅಂತ್ಯವನ್ನು ಬಲ್ಲಂತಹ, ಎಲ್ಲವನ್ನೂ ತಿಳಿದಂತಹ, ಹಿಂದಾಗಿದ್ದನ್ನು, ಮುಂದಾಗುವುದನ್ನು, ಈಗಾಗುವುದನ್ನು ಎಲ್ಲವನ್ನೂ ತಿಳಿದಂತಹ, ಪರಿಪೂರ್ಣನಾದಂತಹ, ಜಗನ್ಯಾಮಕನಾದಂತಹ ಶ್ರೀಕೃಷ್ಣನ ಕಣ್ಣು ಆ ತ್ರಿವಕ್ರೆಯ ಮೇಲೆ ಬಿತ್ತು. ಒಂದು ಇಡೀ ಜನ್ಮವನ್ನು ತನಗಾಗಿ ಕಾದಂತಹ ಆ ತ್ರಿವಕ್ರೆಗೆ ಈ ರೂಪ ಸರಿಯಲ್ಲ ಎನ್ನುವಂತಹ ಭಾವನೆ ಆ ಶ್ರೀಕೃಷ್ಣನಿಗೆ ಅಲ್ಲಿ ಬಂತು. ಹಾಗಾಗಿ ಅವನು ತ್ರಿವಕ್ರೆಯನ್ನು ತಡೆದ, ಅವಳ ಬಳಿಗೆ ಬಂದ. ಉಳಿದ ನಾರಿಯರೆಲ್ಲ ನೋಡ್ತಾ ಇದ್ದಾರೆ. ಇದೇನು, ನಾವು ಇಷ್ಟು ಚಂದವಾಗಿ ಅಲಂಕಾರವನ್ನು ಮಾಡಿಕೊಂಡ್ರು, ನಮ್ಮನ್ನು ನೋಡದೆ ಶ್ರೀಕೃಷ್ಣ ಆ ಕುಬ್ಜೆ, ಆ ಕುರೂಪಿ, ಆ ತ್ರಿವಕ್ರೆಯನ್ನು ನೋಡ್ತಾ ಇದ್ದಾನಲ್ಲ, ಇದೇನಿದು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಆ ತ್ರಿವಕ್ರೆಯ ಬಳಿಗೆ ಬಂದಂತಹ ಶ್ರೀಕೃಷ್ಣ ಕೇಳಿದ, ಯಾರು ನೀನು ಅಂತ ಕೇಳಿದ. ನೋಡಿ, ಇಲ್ಲಿ ಶ್ರೀ ವಾದಿರಾಜರು ಬಹಳ ಸುಂದರವಾಗಿ ತ್ರಿವಕ್ರೆಯನ್ನು ವರ್ಣಿಸಿದ್ದಾರೆ. ಬಾಗಿದ ತ್ರಿವಕ್ರೆಯನ್ನು ಬಾಗಿದ ಧನುಸ್ಸಿಗೆ ಹೋಲಿಸಿದ್ದಾರೆ. ಧನುಸ್ಸಿನ ಮಧ್ಯಭಾಗವು ಮುಷ್ಟಿಗೆ ನಿಲುಕುವಂಥದ್ದು. ಹಗ್ಗವನ್ನು ಕಿವಿಯವರೆಗೂ ಎಳೆದಾಗ ನೋಡಲು ಅತ್ಯಂತ ಮನೋಹರ. ಹಾಗೆಯೇ ಈ ತ್ರಿವಿಕ್ರೆ ಕೂಡ ಮುಖ ಬಹಳ ಚಂದ ಇದೆ. ತ್ರಿಕೋನಾಕಾರದಲ್ಲಿ ಬಾಗುವುದು ಅದು ತ್ರಿವಿಕ್ರೆಗೂ ಇರುವಂತಹ ಸಾಮ್ಯ. ಧನಸ್ಸನ್ನು ಭಂಗ ಮಾಡುವುದು ಎಂದರೆ ಅದನ್ನು ನೇರ ಮಾಡುವುದು ಅಂತ ಅರ್ಥ. ಹಾಗೆಯೇ ತ್ರಿವಿಕ್ರೆಯನ್ನು ಕಂಡಂತಹ ಕೃಷ್ಣ ಎಣಿಸಿದ, ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ, ಇವಳನ್ನು ಕೂಡ ನೇರ ಮಾಡಿದರೆ ಹೇಗೆ ಎಂಬ ಆಲೋಚನೆ ಶ್ರೀಕೃಷ್ಣ ಪರಮಾತ್ಮನಿಗೆ ಬಂತು. ಹಾಗೆ ಆ ತ್ರಿವಿಕ್ರೆಯನ್ನು ಮಾತಾಡಿಸ್ತಾ ಇದ್ದಾನೆ. ನೀ ಯಾರು, ನೀನು ಏನು ಮಾಡ್ತಿ? ಆಗ ತ್ರಿವಿಕ್ರೆ ಹೇಳಿದ್ಲು, ಪರಮಾತ್ಮ, ಈ ಗಂಧವನ್ನು ನಾನು ಕಂಸ ಮಹಾರಾಜನಿಗೆ ಕೊಡ್ಲಿಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಬಹಳ ಸುವಾಸನಾಯುಕ್ತವಾದ ಗಂಧ ನನ್ನ ಮನಸ್ಸನ್ನು ಬಹಳ ಆಕರ್ಷಿಸಿದೆ. ಹಾಗಾಗಿ ತ್ರಿವಕ್ರೆ, ಇದನ್ನು ನನಗೆ ಕೊಡ್ತೀಯಾ ಅಂತ ಕೇಳಿದ. ಆಗ ತ್ರಿವಕ್ರೆಯಾದರೂ ಬಹಳ ಸಂತೋಷದಿಂದ ತಾನು ಕಂಸನ ಸೈರಂಧ್ರಿ ಎನ್ನುವುದನ್ನು ಮರೆತು ಶ್ರೀಕೃಷ್ಣ ಪರಮಾತ್ಮನ ಮೈಯಿಡೀ ಆ ಗಂಧವನ್ನು ಪೂಸಿದಳಂತೆ. ಹೀಗೆ ಗಂಧವನ್ನು ಸಮರ್ಪಿಸಲು ಈ ತ್ರಿವಕ್ರೆಗೆ ಈ ಹೆಸರು ಉಚಿತವಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಯಾವ ಕುಲ ಆದ್ರೇನು, ಆ ಗುಣವನ್ನು ನೋಡಿ ನಾನು
ಇವಳನ್ನು ಅನುಗ್ರಹಿಸಬೇಕು ಅಂತ ತೀರ್ಮಾನಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆವ ಕುಲವಾದರೇನು ಅವನಾದರೇನು ಆವ ಕುಲವಾದರೇನು ಅವನಾದರೇನು ಆತ್ಮಭಾವವರಿತ ಆವ ಕುಲವಾದರೇನು ರಮಾರಮಣ ಗೋವಿಂದ ಗೋವಿಂದ. ಉತ್ತಮವಾದ ಗುಣಗಳನ್ನು ಹೊಂದಿದಾಗ ಆ ಭಗವಂತ ಬಾಹ್ಯ ರೂಪಕ್ಕೆ ಬೆಲೆ ಕೊಡಲಿಲ್ಲ. ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮ ಹೆಜ್ಜೆ ಹೆಜ್ಜೆಗೂ ನಿರೂಪಿಸ್ತಾ ಇದ್ದಾನೆ. ಹಾಗೆ ಹಸಿ ಕಬ್ಬು ಡೊಂಕಿರಲಿಕ್ಕೆ ಅದರ ರಸ ಯಾವತ್ತಾದರೂ ಸಿಹಿ ಕಡಿಮೆ ಆಗಿದ್ದಿದೆಯೇ? ಹಾಗೆಯೇ ಬಣ್ಣ ಯಾವುದೇ ಆದಂತಹ ಹಸುವು ಹಾಲನ್ನು ಕೊಡುವುದು ಬಿಳಿಯೇ ಅಲ್ಲವೇ? ಹಾಗೆ ಕುಲದ ಮೇಲೆ ಹೋಗಬೇಡ ಮನುಜ, ಅವನಲ್ಲಿರುವಂತಹ ಗುಣವನ್ನು ಗುರುತಿಸು ಎಂಬುದನ್ನು ಅನೇಕ ವಿದ್ವಾಂಸರು ಕವಿಗಳು ಎಲ್ಲ ಹೇಳ್ತಾ ಬಂದರೂ ಕೂಡ ಆ ಕುಲ ಮಾತ್ರ ಕುಲ ಕುಲ ಕುಲವೆಂದು ಬಡಿದಾಡದಿರಿ ಅಂತ ಹೇಳಿದರೂ ಕೂಡ ನಾವು ಮಾತ್ರ ಬಡಿದಾಡುವುದು ಅದನ್ನೇ, ಮಾಡುವುದು ಅದನ್ನೇ. ಆದರೂ ಶ್ರೀಕೃಷ್ಣ ಪರಮಾತ್ಮ ಅವಳ ಕುಲದ ಮೇಲೆ ಹೋಗಲಿಲ್ಲ, ಅವಳ ವಕ್ರತೆಯನ್ನು ಗುರುತಿಸಲಿಲ್ಲ, ಅವಳ ಭಕ್ತಿಯನ್ನು ಮಾತ್ರ ಗುರುತಿಸಿದಂತಹ ಪರಮಾತ್ಮ ಉತ್ತಮವಾದ ಗುಣವನ್ನು ಹೊಂದಿದಂತಹ ಭಗವಂತನನ್ನು ಆರಾಧಿಸುವಂತಹ ತ್ರಿವಿಕ್ರೆಗೆ ಈ ಗೂನುಬೆನ್ನು ತರವಲ್ಲ ಎಂದು ತಿಳಿದಂತಹ ಶ್ರೀಕೃಷ್ಣ ಪರಮಾತ್ಮ ಅವಳ ಮುಂಗಾಲಿನ ಮೇಲೆ ತನ್ನ ಪಾದಗಳೆಂಬ ಅರಳಿದ ಪುಷ್ಪಗಳನ್ನು ಒತ್ತಿ 2 ಬೆರಳುಗಳಿಂದ ಅವಳ ಮುಖವನ್ನು ಮೇಲೆ ಮಾಡಿ ತನ್ನ ಕಮಲದಿಂದ ಆ ಕುಬ್ಜೆಯನ್ನು ನೇರಳನ್ನಾಗಿ ಮಾಡಿದ. ಧರೆಯೊಳಿಂದ್ರನ ರಂಭೆಯೋ ಕಿನ್ನರ ವಧುವೋ ಗಂಧರ್ವೆಯೋ ಸಂಚರಿಸಿ ಉರಗಾಲಯವನುಳಿದಾನಾಗ ಕನ್ನಿಕೆಯೋ ಪರಮ ಪುರುಷೋತ್ತಮನ ಕರ ಸಂಸ್ಪರ್ಶದಲ್ಲಿ ಸೈರಂಧ್ರಿ ಅಂಗೀಕರಿಸಿದಳು ದಿವ್ಯಾಕೃತಿಯ, ನೆಲೆಸಿದಳು ಜಲಜಾಕ್ಷಿ. ಒಮ್ಮೆಲೆ ತ್ರಿವಕ್ರೆ ಹೋಗಿ ಅತಿ ಸುಂದರಿಯಾದಂತಹ ಧರೆಗಿಳಿದ ರಂಭೆಯೋ ಕಿನ್ನರಿಯೋ ಗಂಧರ್ವೆಯೋ ಎಂಬಂತೆ ಶೋಭಿಸುತ್ತಿದ್ದಾಳಂತೆ ಆ ತ್ರಿವಕ್ರೆ.
ಅಂತಹ ಭಗವಂತ ಮನಸ್ಸು ಮಾಡಿದರೆ ಯಾವ ಕುರೂಪವೂ ಸ್ವರೂಪವಾಗಿ ಬದಲಾಗುವುದರಲ್ಲಿ ಅನುಮಾನವಿಲ್ಲ ಎಂಬಂತಹ ಸ್ಪಷ್ಟೋಕ್ತಿ ಈ ಕುಬ್ಜೆಯಿಂದಾಗಿ ನಮಗೆಲ್ಲರಿಗೂ ಅರ್ಥವಾದಂತಹ ಶ್ರೀ ಭಗವಂತನ ಒಂದು ಕರುಣಾ ಕೃಪಾ ಕಟಾಕ್ಷ. ಅಂತಹ ಭಗವಂತನನ್ನು ತ್ರಿವಕ್ರೆ ಸ್ತುತಿಸ್ತಾ ಇದ್ದಾಳೆ. ಬಾರಯ್ಯ ಬಾಮನೆಗೆ, ಬಾರಯ್ಯ ಬಾಬಾ ಮನೆಗೆ, ಗೋಪಾಲ ಕೃಷ್ಣ 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 ಬಾರಯ್ಯ ಬಾಬಾ ಮನೆಗೆ. ಬಾರೋ ನಿನಗೆ ಸರಿಯಾರೋ ಹರುಷದಳು ಸೇರೋ ಸುರತ ಸುಖವೀರೋ, ಗೋಪಾಲ ಕೃಷ್ಣ ಬಾರೋ ಮನೆಗೆ, ಬಾರೋ ಮನೆಗೆ, ಬಾರೋ ಮನೆಗೆ, ಗೋಪಾಲ ಕೃಷ್ಣ ಬಾರಯ್ಯ ಬಾಬಾ ಮನೆಗೆ, ಗೋಪಾಲ ಕೃಷ್ಣ ಬಾರಯ್ಯ ಬಾಬಾ ಮನೆಗೆ. ರಂಗನಿಲಯ ಅಂಗ ಸಮಯಸುವೆ ಮಂಗಗೊಳಿಸದೆ ಅನಾಗ ನಾಟಕೆ ಬಾರಯ್ಯ ಮನೆಗೆ, ಗೋಪಾಲ ಕೃಷ್ಣ ಬಾರಯ್ಯ ಮಂಗ ಮನೆಗೆ, ಗೋಪಾಲ ಕೃಷ್ಣ ಬಾರಯ್ಯ ಮನೆಗೆ, ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಅನುಗ್ರಹಿತಳಾದಂತಹ ತ್ರಿವಕ್ರೆ ಆ ಭಗವಂತನನ್ನು, ಆ ಗೋಪಾಲಕೃಷ್ಣನನ್ನು, ಇವತ್ತು ಶ್ರೀ ಕೃಷ್ಣ ಮಠದಲ್ಲಿಯೂ ಕೂಡ ಗೋಪಾಲಕೃಷ್ಣನ ಅಲಂಕಾರ. ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಆ ಗೋಪಾಲಕೃಷ್ಣನನ್ನು ಮನೆಗೆ ಬಾ ಅಂತ ಕರೆದಾಗ ಆ ಉಡುಪಿಯ ಕೃಷ್ಣ ಖಂಡಿತವಾಗಿಯೂ ಬರ್ತಾನೆ ಎಂಬ ನಂಬಿಕೆ ನಮ್ಮದು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ನೋಡು, ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಆದರೆ ನಾನು ಬಂದ ಕೆಲಸ ಬೇರೆ ಇದೆ. ನನ್ನನ್ನೀಗ ನೀನು ಹೋಗಲಿಕ್ಕೆ ಬಿಡಬೇಕು ಅನ್ನುವಂಥದ್ದನ್ನಾಗಿ ಈ ರೂಪದಲ್ಲಿ ಹೇಳ್ತಾನೆ. ಹೋಗಿ ಬರುವೆ ನಾಗವೇಣಿ, ಹೋಗಿ ಬರುವೆ ನಾಗವೇಣಿಯೇ, ಈಗ ಕಾರ್ಯ ಬೇರೆ ಇರುವುದು. ಹೋಗಿ ಬರುವೆ ನಾಗವೇಣಿಯೇ, ಈಗ ಕಾರ್ಯ ಬೇರೆ ಇರುವುದು. ಬಂದ ಕಾರ್ಯ ಬೇರೆ ನನಗೆ, ಸುಂದರಾಗಿ ನಿಲ್ಲ ಮನೆಗೆ. ಬಂದ ಕಾರ್ಯ ಬೇರೆ ನನಗೆ, ಸುಂದರಾಗಿ ನಿಲ್ಲ ಮನೆಗೆ. ಬಂದು ಮನದ ಬಯಕೆ ನಿನಗೆ, ಸುಂದರಾಗಿ ಸರಿಸು ಸುಬಗೆ. ಹೋಗಿ ಬರುವೆ ನಾಗವೇಣಿಯೇ, ಈಗ ಕಾರ್ಯ ಬೇರೆ ಇರುವುದು. ಹೋಗಿ ಬರುವೆ ನಾಗವೇಣಿಯೇ, ಈಗ ಕಾರ್ಯ ಬೇರೆ ಇರುವುದು. ಹೋಗಿ ಬರುವೆ ನಾಗವೇಣಿಯೇ, ಹೋಗಿ ಬರುವೆ ನಾಗವೇಣಿಯೇ, ಹೋಗಿ ಬರುವೆ ನಾಗವೇಣಿಯೇ. ಹೋಗಿ ಬರುತ್ತೇನೆ ಎನ್ನುವುದಾಗಿ ಶ್ರೀಕೃಷ್ಣ ಅವಳಿಗೆ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಬರ್ತೇನೆ, ನಿನ್ನ ಸೇವೆಯನ್ನು, ನಿನ್ನ ಆದರಾತಿಥ್ಯವನ್ನು ಸ್ವೀಕಾರ ಮಾಡ್ತೇನೆ ಎನ್ನುವುದಾಗಿ ಭಗವಂತ ನಾನಾ ವಿಧದಲ್ಲಿ ತ್ರಿವಿಕ್ರೆಯನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ. ಆದರೆ ಆ ಕುಬ್ಜೆಯಾಗಿ
ಎಷ್ಟು ರೀತಿಯಿಂದ ಅವಮಾನವನ್ನು ಅಪಮಾನವನ್ನು ಸಹಿಸಿದ್ದಾಳೆ ಎಂಬುದು ಆ ಕುಬ್ಜೆಗೆ ಮಾತ್ರ ಗೊತ್ತು, ಆ ಭಗವಂತನಿಗೂ ಗೊತ್ತು. ಹಾಗಾಗಿ ಸಿಕ್ಕಿದಂತಹ ಮಾಣಿಕ್ಯವನ್ನು ಯಾರಾದರೂ ಬಿಡಲಿಕ್ಕೆ ಸಿದ್ಧರಿದ್ದಾರೆಯೇ? ಅಂತಹ ಶ್ರೀಕೃಷ್ಣ ಪರಮಾತ್ಮ ಎಂಬ ಮಾಣಿಕ್ಯ ಆ ಕುಬ್ಜೆಯ ಕೈಗೆ ಸಿಕ್ಕಿದೆ. ಅದನ್ನು ಬಿಡಲಿಕ್ಕಾಗದೆ ಪರಿತಪಿಸ್ತಾ ಇದ್ದಾಳಂತೆ ಆ ತ್ರಿವಕ್ರೆ. ಗಾರು ಮಾಡುವರೇನೋ ಗಾರು ಮಾಡುವರೇನು ಗೋವಳಾಯನ ಗಾರು ಮಾಡುವರೇನು ಗೋವಳಾಯನ ಘೋಷರ ನಾಟದೊಳ ಭಯವನ ಗಾರು ಮಾಡುವರೇನು ಗೋವಳಾಯನ ಗಾರು ಮಾಡುವರೇನು ಗೋವಳಾಯನ ಎನ್ನಾಭಿಮಾನದ ಒಡೆಯ ನೀನೆಂದು ನಿನ್ನನ್ನೇ ನಂಬಿದ ಅಂದು ನೀಯನ್ನನು ಎನ್ನಾಭಿಮಾನದ ಒಡೆಯ ನೀನೆಂದು ನಿನ್ನನ್ನೇ ನಂಬಿದ ಅಂದು ನೀಯನ್ನನು ಶ್ರೀದ ವಿಠ್ಠಲ ಕರುಣ ಶ್ರೀದ ವಿಠ್ಠಲ ಸದ್ಗುಣ ನಿನ್ನ ಪಾದ ಸೇವಗಳೆಲ್ಲೋ ನೀನಿನಗೆಲೆನ್ನ ಗಾರು ಮಾಡುವರೇನು ಗೋವಳಾಯನ ಗಾರು ಮಾಡುವರೇನು ಗೋವಳಾಯನ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ನನ್ನನ್ನು ಬಿಟ್ಟು ಹೋಗಬೇಡ ಕೃಷ್ಣ ಎನ್ನುವುದಾಗಿ ಪರಿಪರಿಯಾಗಿ ಪ್ರಾರ್ಥಿಸುತ್ತಿದ್ದಾಳೆ ತ್ರಿವಕ್ರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಬಂದಂತಹ ಕೆಲಸ ಬೇರೆಯೇ ಇದೆ. ಅಂತಹ ಆ ತ್ರಿವಿಕ್ರೆಯನ್ನು ಆ ಸಂದರ್ಭದಲ್ಲಿ ಸವಿ ಮಾತುಗಳಿಂದ ಇನ್ನೊಮ್ಮೆ ನನ್ನ ಸಿಗ್ತೇನೆ ಎನ್ನುವಂತಹ ಭರವಸೆಯನ್ನು ಆ ತ್ರಿವಿಕ್ರೆಗೆ ನೀಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ಅವಳನ್ನು ಸಂತೈಸಿದಂತಹ ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಅಲ್ಲಿಂದ ಬಿಲ್ಲನ್ನು ಇಟ್ಟಿರುವಂತಹ ಜಾಗಕ್ಕೆ ಶ್ರೀಕೃಷ್ಣ ಬಲರಾಮರಿಬ್ಬರು ಬರ್ತಾ ಇದ್ದಾರೆ. ದೂರದಿಂದಲೇ ಆ ಧನುಸ್ಸನ್ನು ನೋಡ್ತಾರೆ. ಅಂಥಿಂಥ ಧನುಸ್ಸಲ್ಲ ಅದು, ಬಹಳ ಭಾರವಾದಂತಹ ಬಿಲ್ಲು. ದೇವತೆಗಳಿಗಾಗಲಿ ದೈತ್ಯರಿಗಾಗಲಿ ಅದನ್ನು ಎತ್ತುವಂತಹ ಬಲ ಸಾಕಾಗುವಷ್ಟು ಇಲ್ಲ. ಅಂತಹ ಧನುಸ್ಸಾದರೂ ಕಂಸನಿಗೆ ಸಾಕ್ಷಾತ್ ಪರಮೇಶ್ವರನಿಂದ ವರವಾಗಿ ಲಭಿಸಿದಂತಹ ಬಿಲ್ಲು ಅದು. ಅಂತಹ ಧನುಸ್ಸನ್ನು ದೂರದಿಂದಲೇ ನೋಡ್ತಾ ಇದ್ದಾರೆ. ಯಾಕಂದರೆ ಹತ್ತಿರದಲ್ಲೆಲ್ಲ ಅದಕ್ಕೆ ಕಾವಲುಗಾರರು. ಪ್ರತಿನಿತ್ಯವೂ ಕಂಸ ಸಾಕ್ಷಾತ್ ಈಶ್ವರನೇ ಎಂಬಂತಹ ರೀತಿಯಲ್ಲಿ ಆ ಬಿಲ್ಲನ್ನು ಪೂಜಿಸ್ತಾ ಇದ್ದಾನೆ. ಹಾಗಾಗಿ ಪ್ರತಿ ದಿನವೂ ಭಕ್ತಿಯಿಂದ ಪೂಜಿಸ್ತಾ ಇರುವಂತಹ ಆ ಬಿಲ್ಲಿನ ಹತ್ತಿರ ಯಾರನ್ನೂ ಸುಳಿಲಿಕ್ಕೂ ಬಿಡ್ತಾ ಇಲ್ಲ. ಇದನ್ನ ವಾದಿರಾಜ ಮಹಾರಾಜರು ತಿಳಿಸ್ತಾರೆ. ರಮೆಯಾದರೂ ಎಲ್ಲರಿಗೂ ತಾಯಿ, ಅಂತಹ ತಾಯಿ ಸ್ಥಾನದಲ್ಲಿರುವವಳು, ಅಂಥವಳಿಗೆ ಒಡೆಯನಾದಂತಹ ಶ್ರೀಪತಿ ಈ ಧನಸ್ಸನ್ನು ಭಂಗಪಡಿಸಲು ಪ್ರಯತ್ನಿಸಿದ. ಕಂಸನಾದರೂ ಶಿವನೇ ಸರ್ವೋತ್ತಮ ಅಂತ ತಿಳಿದಿರುವಂಥವನು. ಹರಿ ಸರ್ವೋತ್ತಮ ತಾನೆಂಬುದನ್ನು ಜಗತ್ತಿಗೆ ತಿಳಿಸುವುದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಅವತರಿಸಿದ್ದಾನೆ. ಹಿಂದೆ ಸೀತಾ ಸ್ವಯಂವರದಲ್ಲಿಯೂ ಕೂಡ ಆ ಶಿವನ ಧನಸ್ಸೇ ಪಣವಾಗಿ ಇಟ್ಟಂತಹ ಸಂದರ್ಭದಲ್ಲಿ ಕೂಡ ಶ್ರೀಮನ್ನಾರಾಯಣ ಅವತಾರವಾದಂತಹ ಶ್ರೀರಾಮನು
ಆ ಬಿಲ್ಲನ್ನು, ಆ ಧನುಸ್ಸನ್ನು ಎತ್ತಿದಾಗ ಆ ಧನುಸ್ಸು ಮುರಿದು ಹೋಯಿತು. ಹಾಗೆ ಸೀತಾ ಸ್ವಯಂವರದಲ್ಲಿ ಸೀತೆಯನ್ನು ಗೆದ್ದಂತಹ ಆ ಭಗವಂತ ಈಗ ದ್ವಾಪರ ಯುಗದಲ್ಲಿಯೂ ಕೂಡ ಶ್ರೀಕೃಷ್ಣನಾಗಿ ಅವತಾರವೆತ್ತಿದಂತಹ ಶ್ರೀಕೃಷ್ಣ ಪರಮಾತ್ಮ ಆ ಬಿಲ್ಲನ್ನು ಭಂಗಗೊಳಿಸಲು ಪ್ರಯತ್ನಿಸಿದ. ಭಂಗಗೊಳಿಸುವುದಕ್ಕಾಗಿಯೇ ಮಥುರೆಗೆ ಬಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆ ಬಿಲ್ಲನ್ನು ಕಾಯಲು ಅನೇಕ ಮಂದಿ ಕಾವಲುಗಾರರನ್ನು ನೇಮಿಸಿದ್ದಾನೆ ಕಂಸ. ಆ ಕಾವಲುಗಾರರೆಲ್ಲ ಶ್ರೀಕೃಷ್ಣ ಬಲರಾಮರನ್ನ ತಡೆದಿದ್ದಾರೆ. ಕಾವಲಿನವರ ಆಡಿದ ಮಾತನ್ನು ರಾಜೀವ ನೇತ್ರ ಲೆಕ್ಕಿಸದಂತೆ ಅವರೆಲ್ಲ ತಡೆದ್ರು ಕೂಡ ಶ್ರೀಕೃಷ್ಣ ಬಲರಾಮರು ಮುನ್ನುಗ್ಗಿ ಆ ಬಿಲ್ಲಿನತ್ತ ಹೋಗ್ತಾ ಇದ್ದಾರೆ. ನಿಲ್ಲು ನಿಲ್ಲು, ಧನು ನಿನಗಲ್ಲ, ಇಳಿಸು ಇಳಿಸಲೋ ಕಂದ, ಮಲ್ಲರಾದವರೆರಗರಿ ಧನುವದು ಸಲ್ಲದ ಸಾಹಸ ಬೇಡವೆಂದ. ಎಲ್ಲರೂ ಕಿರ್ತಾ ಇದ್ದಾರೆ. ನೋಡಿ ಮಕ್ಕಳೇ ಅವರಿನ್ನೂ ಮಕ್ಕಳು. ಆ ಮಕ್ಕಳನ್ನ ತಡಿತಾ ಇದ್ದಾರೆ. ಆ ಬಿಲ್ಲು ನಿಮಗಲ್ಲ, ದೊಡ್ಡ ದೊಡ್ಡ ಮಲ್ಲರಿಗೂ ಅಂದನೆ ಸಾಧ್ಯವಾಗದಿದ್ದಂತಹದ್ದು, ನೀವು ಅದರ ಹತ್ರ ಹೋಗುವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಲಕ್ಷ್ಯ ಕೊಡದೆ ಬಿಲ್ಲನು ಮದದಾನೆಯ ಇಕ್ಷುದಂಡ ಮುರಿದಂದದಲ್ಲಿ ತತ್ಕ್ಷಣದಲ್ಲಿ ಬಿಲ್ ಮುರಿಯೇ ಶಬ್ದ ಕೇಳದಾಕ್ಷಣ ಕಂಸಗೆ ಎದೆಯೊಡೆಯಲ್. ಆ ಬಿಲ್ಲನ್ನ ಇವರು ಹೇಳ್ತಾ ಇದ್ದಾರೆ. ಅವರಿಬ್ರು ನುಗ್ಗಿ ಶ್ರೀಕೃಷ್ಣ ಪರಮಾತ್ಮ ಆ ಬಿಲ್ಲನ್ನು ಎತ್ತಿದಾಗಲೇ ಆ ಬಿಲ್ಲು 2 ಭಾಗ ಆಗಿ ತುಂಡಾಗಿ ಹೋಯಿತು. ಆ ಶಬ್ದಕ್ಕೆ ಕಂಸ ಮಹಾರಾಜನಿಗೆ ಎದೆಯೊಡೆದ ಹಾಗೆ ಆಯಿತು. ಯಾಕಂದ್ರೆ ಅವರಿಗಿದಾಗಲೇ ರಜಕನನ್ನ ಕೊಂದಾಗಲೇ ಕಂಸನಿಗೆ ಗೊತ್ತಾಗಿದೆ ಶ್ರೀಕೃಷ್ಣ ಬಲರಾಮರು ಬಿಲ್ಲು ಹಬ್ಬಕ್ಕಾಗಿ ಬಂದಾಗಿದೆ ಎಂಬುವಂತಹ ವಿಷಯ ಅವನ ಕಿವಿಯನ್ನು ಮುಟ್ಟಿದೆ. ಇವರು ಬಂದವರೇ ಹೋಗಿ ಆ ಬಿಲ್ಲನ್ನು ಮುರಿದ ಶಬ್ದಕ್ಕೆ ಆ ಕಂಸ ಮಹಾರಾಜನ ಎದೆಯೊಳಗೊಮ್ಮೆ ಭಯ ಹುಟ್ಟಿತು. ಕಾವಲುಗಾರರೆಲ್ಲ ಹಿಡೀರಿ, ಬಡೀರಿ, ಕೊಲ್ಲಿರಿ ಅಂತ ಎಲ್ಲರೂ ಶ್ರೀಕೃಷ್ಣ ಬಲರಾಮರ ಎದುರುಗಡೆ ಬರ್ತಾ ಇದ್ದಾರೆ. ಆ ತುಂಡಾದ ಬಿಲ್ಲುಗಳಿಂದಲೇ ಶ್ರೀಕೃಷ್ಣ ಬಲರಾಮರು ಅವರನ್ನೆಲ್ಲ ಬಡಿದು ಓಡಿಸ್ತಾ ಇದ್ದಾರೆ. ಇದನ್ನು ಕಂಡಂತಹ ಕಂಸನ ಮಲ್ಲರೆಲ್ಲ ಎಲ್ಲರೂ ಕೂಡ ಭೀತಿಗೊಂಡಿದ್ದಾರೆ. ಇದನ್ನೆಲ್ಲ ಮಾಡಿದ ನಂತರ ಬಲರಾಮಕೃಷ್ಣರು ನಗರವನ್ನೆಲ್ಲ ಸುತ್ತಾಡಿ ಗೋಪಾಲಕರೊಡನೆ ನಂದ ಗೋಪನೊಡನೆ ತಮ್ಮ ವಿಶ್ರಾಂತಿ ಧಾಮಕ್ಕೆ ಬಂದಿದ್ದಾರೆ. ಇತ್ತ ಕಂಸನಿಗಾದರೂ ಭಯ ತನ್ನ ಒಳಗಡೆ ಹೊಕ್ಕಿದೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಆದರೆ ಭಯ ಒಳ ಹೊಕ್ಕಿದರೆ ಸರ್ವವೂ ನಾಶವೇ. ಅಂತಹ ಭಯನನ್ನ ಶ್ರೀಕೃಷ್ಣ ಪರಮಾತ್ಮ ತನ್ನ ರಾಯಭಾರಿಯಾಗಿ ಕಂಸನ ಎದೆಯ ಒಳಗಡೆ ಕಳಿಸಿದ್ದಾನೆ. ಆ ಕಂಸನ ಅಂತ್ಯಕ್ಕೆ ಮುನ್ಸೂಚನೆಯೋ ಎಂಬಂತೆ ಆ ಭಯ ಕಂಸನ ಒಳಗಡೆ ಹೊಕ್ಕಿದೆ. ಇತ್ತ ಶ್ರೀಕೃಷ್ಣ ತನ್ನ ಗೋಪಾಲಕರೊಡನೆ ತನ್ನ ಡೇರೆಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾನೆ. ಇತ್ತ ಕಂಸನಾದರೂ ದುಸ್ವಪ್ನದಿಂದ ಬಹುಚಿತ್ತದಿ ಭಯಗೊಳ್ಳುತ್ತಲಾಗ ಮೃತ್ಯು ಭಯದಿ ನಡುಗುತ್ತ ಅವನು ತತ್ತರಗೊಳ್ಳುತ್ತಲಿರುವನಾಗ ತನ್ನ ತಲೆಯ ತಾ ಕಾಣದಂತೆ ಹೆಣವನ್ನಪ್ಪುತ ಮುಣುಗುತ ಕೆಸರಳು ಇನ್ನು ಕತ್ತೆಯನ್ನು ಏರಿದಂತೆ ವಿಷದನ್ನ ಉಂಡು ತೈಲವ ಬಳಿದೊಳ್ ಒಂದು ಜ್ಯೋತಿಗಳೆರಡನು ತಾರಾವೃಂದವು ಧರೆಗುರುಳಿದ ಪರಿಯೊಳ್ ಮಂದ ಭಾಗ್ಯ ಕಂಸನು ದುಶ್ಶಕುನಗಳಿಂದ ನೊಂದು ಕಂದಿ ಕುಂದಿದ ಮನದೊಳ್. ಹೀಗೆ ಕಂಸನಿಗೆ ಮೊದಲನೇ ಬಾರಿ ರಾತ್ರಿ ನಿದ್ರೆ ಬರ್ತಾ ಇಲ್ಲ. ನಿದ್ದೆಯಲ್ಲಿ ಕೆಟ್ಟ ಕನಸು. ತನ್ನ ತಲೆಯೇ ಇಲ್ಲ, ಬರೀ ದೇಹ ಇದೆ. ಆ ದೇಹವಾದರೂ ಕೆಸರಿನೊಳಗೆ ಮುಳುಗಿದಂತಿದೆ. ಕತ್ತೆಯನ್ನ ಹತ್ತಿದಂತೆ ಮೈ ತುಂಬ ಎಣ್ಣೆಯನ್ನ ಬಳಿದುಕೊಂಡು ಗುರುಭ್ಯೋ ನಮಃ. ಕತ್ತೆಯನ್ನ ಹತ್ತಿದಂತೆ
ತನ್ನ ಮೈ ತುಂಬ ಎಣ್ಣೆಯನ್ನು ಬಳಿದುಕೊಂಡಂತೆ. ಹಾಗೆಯೇ ತಾನು ದಕ್ಷಿಣ ದಿಕ್ಕಿಗೆ ಯಮಪುರಿಗೆ ಹೊರಟಂತೆ ಕನಸು ಬಿತ್ತಂತೆ ಕಂಸನಿಗೆ. ಆ ಭಯವು ಶ್ರೀಕೃಷ್ಣನ ರಾಯಭಾರಿಯಾಗಿ ಕಂಸನ ಎದೆಯೊಳಗಡೆಗೆ ಹೊಕ್ಕಿದೆ. ಇಷ್ಟು ದಿನ ಬೇರೆಯವರನ್ನ ಹೆದರಿಸಿಯೇ ಬದುಕ್ತಾ ಇದ್ದ ಕಂಸನಿಗೆ ಮೊದಲ ಬಾರಿ ಭಯ ಅಂದರೆ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಏನಿ ಪರಿ ಅಪಶಕುನ, ಏನಿ ಪರಿ ಅಪಶಕುನ, ಕಾಣೆನಿದರೆ ಪರಿ ಏನಹುದೋ ನಾ. ಏನಿ ಪರಿ ಅಪಶಕುನ, ಕಾಣೆನಿದರ ಪರಿ ಏನಹುದೋ ನಾ. ಪಾರು ಮಾಡುವೆಳೆಗಳ್ ಎನ್ನ ಭುಜವಿನಗೆ, ತೋರೆನಗೆ ಎದೆಗುಂಡಿಗೆ ನಡುಗುವುದೇ ನೀ. ಹೃದಯವು ತಳಮಳಗೊಳ್ಳುವುದು, ಕೈಕಾಲ್ ಘಡಘಡ ನಡುಗುವುದೇ. ಕೈಕಾಲ್ ಘಡಘಡ ನಡುಗುವುದೇ ಅಕಟ ವಿಧಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಕಂಸನಿಗೆ ಬರೀ ಅಪಶಕುನಗಳೇ ಆಗ್ತಾ ಇದೆ. ಇವತ್ತಿಗೂ ನಂಬಿಕೆ ಇದೆ, ಎಡಗಣ್ಣು ಹಾರಿದರೆ, ಎಡಭುಜ ಹಾರಿದರೆ ಇದೆಲ್ಲವೂ ಅಪಶಕುನ ಎಂಬಂತಹ ನಂಬಿಕೆ ಇದೆ. ಹಾಗೆಯೇ ಕಂಸನಿಗೂ ಕೂಡ ಒಂದರ ಮೇಲೊಂದು ಅಪಶಕುನಗಳಾಗ್ತಾ ಇದೆ. ಎದೆಯೊಳಗೆಲ್ಲ ನಡುಕ. ಬಹುಶಃ ಹೆದರಿಕೆ ಅನ್ನುವುದು ಎಲ್ಲರ ಅನುಭವಕ್ಕೂ ಬಂದಿರುವಂಥದ್ದೇ. ಮೊದಲನೇ ಸಲ ಒಂದು ವೇದಿಕೆಯನ್ನು ಹತ್ತಿ ಭಾಷಣವನ್ನು ಮಾಡಿ ಅಂತ ಹೇಳಿದರೆ ಎಷ್ಟೋ ಜನಕ್ಕೆ ತಾವೇನು ಹೇಳಬೇಕು ಅನ್ನುವುದೇ ಮರ್ತೋಗ್ತದೆ. ಯಾಕಂದರೆ ಸಣ್ಣದಿರುವಾಗ ನಮಗೆಲ್ಲ ಅದನ್ನೇ ಕಲಿಸಿದ್ದು ಪೂಜ್ಯ ಗುರುಗಳೇ, ಬಂದಂತಹ ಎಲ್ಲರೇ ಹಾಗೆಯೇ ನಮಗೆ ಕಲಿಸಿದ್ದು. ಅದಿಷ್ಟು ಬಿಟ್ಟರೆ ನಮಗೆ ಮುಂದೆ ಹೇಳಲಿಕ್ಕೆ ಭಯ. ಅದಿಷ್ಟನ್ನು ಮಾತ್ರ ಕಂಠಪಾಠವನ್ನು ಮಾಡಿಕೊಂಡು ನಾವು ವೇದಿಕೆಯನ್ನು ಹತ್ತಿರ್ತೇವೆ. ಹಾಗೆಯೇ ಮೊದಲ ಬಾರಿಗೆ ಪದ್ಯ ಹೇಳುವಾಗ ಇರ್ಬೋದು, ಯಾವುದೇ ಆದರೂ ಮೊದಲ ಬಾರಿಗೆ ಮಾಡುವಾಗ ಆಗುವಂಥ ಭಯ, ಆ ಭಯವೇ ಬೇರೆ. ಆದರೆ ಮರಣ ಭೀತಿ, ಆ ಮರಣ ಭೀತಿ ಎನ್ನುವಂತಹ ಭಯ ಇದೆಯಲ್ಲ, ಅದರ ಮುಂದೆ ಬೇರೆ ಯಾವ ಭಯವೂ ಇಲ್ಲ. ಇಷ್ಟರವರೆಗೆ ಕಂಸ ತನ್ನ ಶತ್ರುವನ್ನು ನಾಶಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲುವುದಕ್ಕಾಗಿ ಅನೇಕರನ್ನು ಕಳುಹಿಸಿದ್ದಾನೆ. ಆದರೆ ಅವೆಲ್ಲವೂ ಪ್ರಯೋಜನಕ್ಕೆ ಬಾರದೇ ಇರುವುದರಿಂದ ಈಗ ಅವನಿಗೆ ಆಕಾಶವಾಣಿಯ ನೆನಪಾಗ್ತಾ ಇದೆ. ದೇವಕಿಯ 8ನೇ ಗರ್ಭದಿಂದ ನಿನ್ನ ಸಾವು ಎನ್ನುವಂತಹ ಅಶರೀರವಾಣಿಯ ನೆನಪಾಗ್ತಾ ಇದೆ. ಇದೆಲ್ಲವೂ ಸೇರಿ ಕಂಸನ ಮನಸ್ಸಿನೊಳಗೆ ಭಯ ಎನ್ನುವುದು ನಿಂತಾಗಿದೆ. ಎಲ್ಲಿ ನೋಡಿದರೂ ಕೃಷ್ಣನೇ ಕಾಣ್ತಾ ಇದ್ದಾನೆ. ಕಂಗಾಲಾದಂತಹ ಕೃಷ್ಣ ನಿದ್ರೆಯಲ್ಲಿಯೂ ಎಚ್ಚರದಲ್ಲಿಯೂ ಮೇಲೆ ಕೆಳಗೆ ಎಲ್ಲಿ ನೋಡಿದಲ್ಲಿ ಬರೀ ಕೃಷ್ಣನನ್ನೇ ನೋಡ್ತಾ ಇದ್ದಾನಂತೆ ಆ ಕಂಸ. ಅಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಅಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನೇ. ಮಲ್ಲನಂತೆ ತೋರ್ಪದ ಕಳ್ಳ ಕೃಷ್ಣನೇ. ಅಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನೇ. ಮಲ್ಲನಂತೆ ತೋರ್ಪದ ಕಳ್ಳ ಕೃಷ್ಣನೇ. ನಡೆಯೋ ಕೃಷ್ಣ, ನುಡಿಯೋ ಕೃಷ್ಣ, ಒಡನೆ ಕೃಷ್ಣ ಕೃಷ್ಣನೇ. ಎಡಗೆ ಕೃಷ್ಣ, ಬಲಗೆ ಕೃಷ್ಣ, ಒಳಲೊಳಗೋ ಕೃಷ್ಣನೇ. ನಡೆಯ ಕೃಷ್ಣ, ನುಡಿಯ ಕೃಷ್ಣ, ಒಡನೆ
ಜ್ಯೋತಿ ಕೆ ಹೆಬ್ಬಾರ್ ಉಡುಪಿ ಇವರು ಭಾವಿ ಸಮೀರರಾದ ಶ್ರೀ ವಾದ್ಯರಾಜರು ರಚಿಸಿರತಕ್ಕ ರುಕ್ಮಿಣೀಶ ವಿಜಯ ಮಹಾಕಾವ್ಯದ 11ನೇ ಸರ್ಗದ ಕಥಾಭಾಗವನ್ನು ಹರಿಕೀರ್ತನ ರೂಪದಲ್ಲಿ ನಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಹಳ ಭಕ್ತಿಭಾವದಿಂದ ಹಾಗೂ ಗಾಂಭೀರ್ಯದಿಂದ ಈ ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಪರಮ ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ಪಕ್ಕವಾದ್ಯದಲ್ಲಿ ಸಹಕರಿಸಿದ ಶ್ರೀಮತಿ ಲಲಿತಾ ಶ್ರೀರಾಮ್, ಹಾಗೆ ಕಾರ್ತಿಕ್ ಭಟ್, ಹಾಗೆ ಈ ಕಾರ್ಯಕ್ರಮದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಆ ಕಂಸನಿಗಾದರೂ ಜಾಗ್ರತಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆ ಶ್ರೀಕೃಷ್ಣನೇ ಕಾಣ್ತಾ ಇದ್ದಾನೆ. ತನ್ನ ಮೃತ್ಯುವೇ ಹತ್ತಿರ ಬಂದಂತೆ ಭಾಸವಾಗ್ತಾ ಇದೆ. ಹಾಗಾಗಿ ಆ ಕಂಸನ ಮನಸ್ಸಿನಲ್ಲಿ ಹೊಕ್ಕಿದ ಭಯದಿಂದಾಗಿ ಕೃಷ್ಣನನ್ನು ಮಾತ್ರ ಕಾಣುವಂತಾಗಿದ್ದಾನೆ. ಎಷ್ಟಂದರೂ ಆ ಕಂಸನಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಇನ್ನೊಂದು ಭೃಗುಮುನಿಯ ಒಂದು ಆವೇಶ ಕೂಡ ಇದೆ. ಹಾಗಾಗಿ ಕಂಸನಿಗೆ ಒಂದು ಕಡೆ ಭಂಡ ಧೈರ್ಯ, ತನ್ನ ಸುತ್ತಲೂ ಮುಷ್ಟಿಕಾ ಚಾಣೂರರಂತಹ ಮಲ್ಲರು, ಸಹಸ್ರ ಆನೆಗಳ ಬಲ ಉಳ್ಳಂತಹ ಕೂಲೆಯ ಪೀಡ ಎಂಬಂತಹ ಆನೆ, ಸಾವಿರಾರು ಸೈನಿಕರು, ಇವರೆಲ್ಲ ನನ್ನೊಟ್ಟಿಗಿರುವುದರಿಂದ ಈ ಶ್ರೀಕೃಷ್ಣ ಮತ್ತು ಬಲರಾಮರು ಇನ್ನೂ ಸಣ್ಣ ಹುಡುಗರು, ಇವರು ನನ್ನನ್ನು ಏನು ಮಾಡಿಯಾರು ಎಂಬಂತಹ ಭಂಡ ಧೈರ್ಯ ಒಂದು ಕಡೆ. ಆದರೂ ಮನಸ್ಸಿನೊಳಗೊಳಗಳಿಗೆ ಹೆದರಿಕೆ. ನಾನು ಕಳಿಸಿದಂತಹ ಎಲ್ಲ ದೈತ್ಯರನ್ನು, ಎಲ್ಲ ರಾಕ್ಷಸರನ್ನು ಒಬ್ಬರನ್ನೂ ಶ್ರೀಕೃಷ್ಣ ಈವರೆಗೆ ಉಳಿಸಲಿಲ್ಲ. ಹಾಗಾಗಿ ಅದು ಒಂದು ಕಡೆ ಭಯ, ಒಂದು ಕಡೆ ಭಂಡ ಧೈರ್ಯ, ಒಂದು ಕಡೆ ಭಯ. ಅಂತಹ ತಾನು ಒಂದು ಅಪ್ರತಿಮ ಬಲಶಾಲಿಯಾದಂತೆ ಅಹಂಕಾರ ಬೇರೆ. ಹೀಗೆ ತನ್ನ ಮನಸ್ಸಿನಲ್ಲಿಯೇ ಸಂಘರ್ಷ ಶುರುವಾಗಿದೆ ಕಂಸನಿಗೆ. ಒಂದು ಕಡೆ ಅಂತರಾತ್ಮ, ಆ ಭಯ ಅಂತರಾತ್ಮವನ್ನು ಹೊಕ್ಕಿದೆ, ಕಂಸನ ಹತ್ರ ಮಾತಾಡ್ತಾ ಇದೆ. ಇನ್ನೊಂದು ಕಡೆ ಕಂಸ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಹೀಗೆ ಎಷ್ಟು ಯೋಚಿಸಿದರು, ಎಷ್ಟು ಚಿಂತಿಸಿದರು, ಒಳಗಿಂದ ಒಳಗೆ ಭಯ ಬಿಡಬೇಕಲ್ಲ. ನಾನು ಹೇಳಿದಾಗೆ ಆ ಮರಣ ಭೀತಿ ಅನ್ನುವುದು ಇದೆಯಲ್ಲ, ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅಂತಹ ಕಂಸನನ್ನು ಹೊಕ್ಕಿದಂತಹ ಭೀತಿ, ಆ ಭಯ ಕಂಸನೊಟ್ಟಿಗೆ ಮಾತನಾಡ್ತಾ ಇದೆ. ಕೃಷ್ಣಮಯ ಜಗ ಕಾಣೆನು ಪಾಯ, ಕೃಷ್ಣಮಯ ಜಗ ಕಾಣೆನು ಪಾಯ, ಕೃಷ್ಣಮಯ ಜಗ ಕಾಣೆನು ಪಾಯ. ಎಷ್ಟು ಯೋಚಿಸಿದರು ಬಾರದು ಧೈರ್ಯ, ಎಷ್ಟು ಯೋಚಿಸಿದರು ಬಾರದು ಧೈರ್ಯ. ಕೃಷ್ಣಮಯ ಜಗ
ತನ್ನೊಳಗಿನ ಸಂಘರ್ಷದಿಂದ ಜರ್ಜರಿತನಾಗುತ್ತಿದ್ದಾನೆ. ಒಂದು ಕಡೆ ಕೃಷ್ಣ ಭಯ, ಇನ್ನೊಂದು ಕಡೆ ಮೃತ್ಯು ಭಯ, ಮತ್ತೊಂದು ಕಡೆ ಅಹಂಕಾರ. ಇವುಗಳೆಲ್ಲದರ ಮಧ್ಯೆ ಕಂಸ ಆ ಭಯಕ್ಕೆ ಬೈತಾ ಇದ್ದಾನೆ. ಚೀಚಿ ಭಯ ತೋರ್ಪೆ ಏಕೆ ಖಳ, ಚೀಚಿ ಭಯ ತೋರ್ಪೆ ಏಕೆ ಕಳ, ಚೀಚಿ ಭಯ ತೋರ್ಪೆ, ಚೀಚಿ ಭಯ ತೋರ್ಪೆ ಕಳ, ಚೀಚಿ ಭಯ ತೋರ್ಪೆ, ತೆರೆಯುವೆ ಏಕೆ ನೀ ಮೊರೆ ಹಲ್ಲ, ಮುರಿಗಣ್ಣ ಬಿಡುವೆ ಭಯಗೊಳಿಪೆ ಕಳ, ತೆರೆಯುವೆ ಏಕೆ ನೀ ಮೊರೆ ಹಲ್ಲ, ಮುರಿಗಣ್ಣ ಬಿಡುವೆ ಭಯಗೊಳಿಪೆ ಕಳ, ಚೀಚಿ ಭಯ ತೋರ್ಪೆ ಏಕೆ ಕಳ, ಚೀಚಿ ಭಯ ತೋರ್ಪೆ, ಚೀಚಿ ಭಯ ತೋರ್ಪೆ ಏಕೆ ಕಳ, ಚೀಚಿ ಭಯ ತೋರ್ಪೆ, ನಗದೌಶ್ರವೇನು ಮುಖ ತುರಿಹಿತೇನು ಪ್ರಕಟಿಪುದಿತೇನು ವಿಕಟಾಕೃತಿಯನ್ನು, ತೇನು ಮುಖ ತುರಿಹಿತೇನು ಪ್ರಕಟಿಪುದಿತೇನು ವಿಕಟಾಕೃತಿಯನ್ನು, ಕೊಲುತ್ತಿರುವೆನೆಂದು ಫಲ ತೊಟ್ಟಿರುವೆಯ, ಕೊಲುತ್ತಿರುವೆನೆಂದು ಫಲ ತೊಟ್ಟಿರುವೆಯ, ಹರಿಗಿರಿದು ಲಗುನ ಅಂಗಿಸುವೆ, ಚೀಚಿ ಭಯ ತೋರ್ಪೆ ಏಕೆ ಕಳ, ಚೀಚಿ ಭಯ ತೋರ್ಪೆ, ಚೀಚಿ ಭಯ ತೋರ್ಪೆ ಏಕೆ ಕಳ, ಚೀಚಿ ಭಯ ತೋರ್ಪೆ. ಹೇ ಖಳನೆ, ನಿನ್ನ ಆ ಭಯವನ್ನ ನನ್ನ ಎದುರುಗಡೆ ನನ್ನ ಹೃದಯದಲ್ಲಿ ಹುಟ್ಟು ಹಾಕಬೇಡ ಎನ್ನುವಂಥದ್ದಾಗಿ ಆ ಭಯದೊಟ್ಟಿಗೆ ಸಂವಾದಕ್ಕಿಳಿದಿದ್ದಾನೆ ಕಂಸ. ಹೊರಗಿನ ಶತ್ರುಗಳೊಡನೆ ಹೋರಾಡುವುದು ಯಾವಾಗಲೂ ಸುಲಭ, ಆದರೆ ಒಳಗಿನ ಶತ್ರುಗಳೊಡನೆ ಹೋರಾಡುವುದಿದೆಯಲ್ಲ, ಅದು ಬಹಳವಾದಂತಹ ಕಷ್ಟ. ಒಮ್ಮೆ ಆ ಶತ್ರುಗಳು ನಮ್ಮ ಒಳಗಿನವರೇ ಅಂತ ಗೊತ್ತಾದರೆ ಅದರಿಂದ ಹೊರಗೆ ಬರುವಂಥದ್ದು ಬಹಳ ಕಷ್ಟ. ಅದೇ ಪರಿಸ್ಥಿತಿ ಕಂಸನದ್ದು. ಏನು ಮಾಡಿದರೂ ಭಯವೇ ಜಯಿಸ್ತಾ ಇದೆ. ಹಾಗೆ ಅಂತಹ ಆ ಭಯದೊಟ್ಟಿಗೆ ಕಂಸ ಅರ್ಧ ನಿದ್ದೆ ಅರ್ಧ ಎಚ್ಚರದಲ್ಲಿ ಬೆಳಗನ್ನು ಮಾಡಿದ್ದಾನೆ. ಇತ್ತ ಬೆಳಗಾಯಿತು. ಹಾಗೆಯೇ ಭಯ ಅವನಿಗೆ ಕೊನೆಯದಾಗಿ ಹೇಳ್ತಾ ಇದೆ, ನೋಡು ನಿನಗೊಂದು ಉಪಾಯ ಇದೆ, ಈ ಭಯದಿಂದ ನೀನು ಹೊರಗಡೆ ಬರಬಹುದು ಎನ್ನುವುದಾಗಿ ಭಯ ಕಂಸನಿಗೆ ಹೇಳ್ತಾ ಇದೆ. ಆ ಕಂಸ ಕೇಳಿದ, ನಾನು ಏನು ಮಾಡಬೇಕು, ಈ ಭಯ ನನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾನು ಏನು ಮಾಡಬೇಕು ಅನ್ನುವುದಾಗಿ ಕೇಳ್ತಾ ಇದ್ದಾನೆ. ಆಗ ಭಯ ಹೇಳ್ತಾ ಇದೆ, ಹರನ ಶರಣಾಗು ಬೊಮ್ಮ ನಿಲವೇ ಶಶಿಶಕ್ರಮೇಣ್ ಗರಡಾದಿಗಳನೆ ಮೊರೆಪೋಗು ಸಗ್ಗಮನ್ನಡರು ತೆರಳು ಕಡುಗಾಡ ತಮ್ಮ ವಿಲವೇ ಪಾತಾಳ ಮಂಸೇರು ಮೇಣಿಲ್ಲ ಸುತ್ತು ಬರದಿ ಸಾಸಿರ ಕೋಟೆ ಗಿಡಿ ಕಡಲು ಕಿಚ್ಚಿಸಿಂ ದುರೆ ರಕ್ಷೆಯಿಂ ಗೈದು ನಿಲ್ಲುತ್ತಾನೆಂತಾದರದೆ ಸಿರಿಕೃಷ್ಣ ನೋಡ್ ಹಾಗೆ ಮಾಡ್ಪ ನಿನ್ನ ನಾನೆಂದಿಗೂ ತೊರೆಯೇನು. ಭಯ ಹೇಳ್ತಾ ಇದೆ, ನೀನು ಶ್ರೀಕೃಷ್ಣ ಪರಮಾತ್ಮನ ಚರಣ ಕಮಲಗಳಲ್ಲಿ ನಿನ್ನ ತಲೆಯನ್ನ ಇಟ್ಟು ಕ್ಷಮೆಯನ್ನ ಕೇಳು. ಇದು ಒಂದೇ ನಿನಗೆ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಭಯಕ್ಕೆ ಮುಕ್ತಿ ಸಿಗಲು ಸಾಧ್ಯ ಎಂಬುದಾಗಿ ಹೇಳ್ತಾ ಇದೆ. ನೀನು ಅದನ್ನು ಬಿಟ್ಟು ನೀನು ಇದೇ ರೀತಿ ಹಗೆತನವನ್ನು ಸಾಧಿಸ್ತಾ ಹೋದರೆ, ನೀನು ಬ್ರಹ್ಮ ಈಶ್ವರನ ಮೊರೆ ಹೋದರೂ, ಗರುಡ ಶೇಷ ಇಂದ್ರಾದಿಗಳ ಆಶ್ರಯಕ್ಕೆ ಹೋದರೂ ಕೂಡ ಆ ಹರಿ ನಿನ್ನ ಬಿಡಲೊಲ್ಲನು. ಆ ಹರಿಯ ದ್ವೇಷವನ್ನು ಮಾಡ್ತಾ ಇರುವಂತಹ ನಿನ್ನನ್ನು ಭಯನಾದಂತಹ ನಾನು ಕೂಡ ಬಿಡಲಾರೆ. ಹಾಗಾಗಿ ನಿನಗಿರುವುದು ಒಂದೇ ಮಾರ್ಗ, ಹೋಗಿ ಹರಿಯ ಪಾದಗಳಿಗೆ ಶರಣಾಗು ಎಂಬುವಂಥದ್ದಾಗಿ ಆ ಭಯ ಅವನಿಗೆ ಹೇಳ್ತು. ಆದರೆ ಕಂಸ ರಾತ್ರಿ ಇಡೀ ಆಲೋಚನೆ ಮಾಡ್ತವೆ ಕಳೆದಿದ್ದಾನೆ. ತನ್ನ ಬಲದೆದುರಿಗೆ ಬೇರೆ ಯಾರು ಈ ಕೃಷ್ಣ ತನಗೊಂದು ಲೆಕ್ಕವೇ ಅಲ್ಲ ಎಂಬ ವಿನಾಶಕಾಲೇ ವಿಪರೀತ ಬುದ್ಧಿ. ಹಾಗಾಗಿ ಬಿಲ್ಲು ಹಬ್ಬಕ್ಕೆ ಅವರನ್ನು ಬೇಗ ಕರೆಯುವುದರ ಮೂಲಕ ತನ್ನ ಅಂತ್ಯವನ್ನು ಕೂಡ ಆಹ್ವಾನಿಸಿದ್ದಾನೆ ಆ ಕಂಸ. ಹಾಗೆಯೇ ಶ್ರೀಕೃಷ್ಣ ಬಲರಾಮರು ಬೆಳಗಾಗೆದ್ದು ಮಂಗಳನಾದ ಬಲಭದ್ರನೊಡನೆ ಶ್ರೀಕೃಷ್ಣ ಪರಮಾತ್ಮ ರಂಗದ್ವಾರದಿ ಹಸ್ತಿಪನ ಅಂಗಳಕ್ಕೆ ಬಂದಿದ್ದಾನೆ. ಕಂಸನ ಆ ಮಥುರಾಪುರದ ಬಿಲ್ಲು ಹಬ್ಬದ ರಂಗಸ್ಥಳದ ಹತ್ತಿರ ಬರ್ತಾ ಇದ್ದಾನೆ. ರಂಗಸ್ಥಳದ ದ್ವಾರಕ್ಕೆ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಬಲರಾಮರನ್ನ
ಮಾವುತನಾದಂತಹ ಮಹಾಮಾತ್ರ ತಡೆದಿದ್ದಾನೆ. ಇದು ಮೊದಲೇ ಕಂಸನಿಂದ ಆಜ್ಞೆಯೂ ಆಗಿದೆ. ಹಾಗಾಗಿ ಆ ಕುವಲಯ ಪೀಡ ಎಂಬುದಂತಹ ಆನೆಯ ಮಾವುತನಾದಂತಹ ಮಹಾಮಾತ್ರ ಎಂಬುವನು ಶ್ರೀಕೃಷ್ಣ ಮತ್ತು ಬಲರಾಮರನ್ನ ದ್ವಾರದಲ್ಲಿ ತಡೆದಿದ್ದಾನೆ. ಆ ಕುವಲಯ ಪೀಡ, ಆ ಆನೆ ಸಹಸ್ರ ಆನೆಯ ಬಲವುಳ್ಳಂತಹ ಆನೆ. ಆ ಕು ಅಂದರೆ ಭೂಮಿ, ವಲಯ ಅಂದರೆ ಮಂಡಲ, ಆ ಅಂದರೆ ಚೆನ್ನಾಗಿ, ಪೀಡಯ ಅಂದರೆ ಪೀಡಿಸುವುದು. ಹೀಗೆ ಭೂಮಂಡಲವನ್ನೆಲ್ಲ ಚೆನ್ನಾಗಿ ಪೀಡಿಸುತ್ತಿರುವಂತಹ ಆ ಕುವಲಯ ಪೀಡೆಯ ಮಾವುತನಿಗೂ ಕೂಡ ಕಂಸನಿಂದ ಆಜ್ಞೆಯಾಗಿದೆ. ಯಾವುದೇ ಕಾರಣಕ್ಕೂ ಬಲರಾಮಕೃಷ್ಣರನ್ನು ಬಿಲ್ಲ ಹಬ್ಬದ ಒಳಗಡೆ ರಂಗಸ್ಥಳಕ್ಕೆ ಬಿಡಬಾರದು ಎನ್ನುವಂತಹ ಆಜ್ಞೆಯನ್ನು ಮಾಡಿದ್ದಾನೆ ಆ ಕಂಸ. ಹಾಗಾಗಿ ಆ ಆನೆಯನ್ನು ಹಿಡಿದು ಮಾವುತ ಬಾಗಿಲ ಬಳಿಯೇ ನಿಂತಿದ್ದಾನೆ. ಕೃಷ್ಣ ಹೋಗಿ ಹೇಳ್ದ, ನೋಡು ಮಾವುತ, ದಾರಿಯನ್ನು ಬಿಡು, ನಾನು ಸೋದರಳಿಯ ಕಂಸನಿಗೆ, ಹಾಗಾಗಿ ನೀನು ಬೇಗ ದಾರಿಯನ್ನು ಬಿಡು, ಇಲ್ಲವಾದರೆ ಅತ್ಯಂತ ದೂರದ ಯಮಪುರದ ದಾರಿಯನ್ನು ನಾನು ನಿನಗೆ ತೋರಿಸ್ತೇನೆ ಎನ್ನುವುದಾಗಿ ಶ್ರೀಕೃಷ್ಣ ಹೇಳಿದ. ಆದರೆ ಆ ಅವಕಾಶವನ್ನು ಆ ಮಾವುತ ಬಳಸ್ಕೊಳ್ಳಿಲ್ಲ. ಮಾವುತನಾದರೂ ಕೃಷ್ಣನನ್ನು ಹಂಗಿಸಿದ, ನೀನು ವನವಾಸಿ, ದನ ಕಾಯುವವ, ಕುರಿ ಕಾಯುವವ, ನಾವಾದರೆ ಹಾಗಲ್ಲ, ನಾವು ಪಟ್ಟಣದವರು, ನೀನು ಗೊಲ್ಲ, ನಿನಗೇನು ಕೆಲಸ ಈ ಬಿಲ್ ಹಬ್ಬದಲ್ಲಿ, ಇಲ್ಲಿ ಬಂದಿರುವಂತಹ ಮಲ್ಲರ ಎದುರುಗಡೆ ನೀನು ಯಾವ ಲೆಕ್ಕ? ಹೀಗೆ ಹೀಯಾಳಿಸಿದ ಮಾತಾಡಿದ. ಇವತ್ತಿಗೂ ಬಹಳ ಜನ ಇದ್ದಾರೆ. ಪೇಟೆಯವರೆಲ್ಲ ಬುದ್ಧಿವಂತರು, ಹಳ್ಳಿಯವರೆಲ್ಲ ದಡ್ರು. ಹೀಗೆ ಒಂದು ಸಂದರ್ಭದಲ್ಲಿ ಮಹಾಪಂಡಿತನೊಬ್ಬ ಒಂದು ದೋಣಿಯನ್ನು ಹತ್ತಿದನಂತೆ. ಮಹಾಪಂಡಿತ, ಶಾಸ್ತ್ರಗಳನ್ನೆಲ್ಲ ಓದಿದವನು, ಪೇಟೆಯವನು, ನನಗೆ ಗೊತ್ತಿಲ್ಲದೆ ಇರುವ ವಿಷಯವೇ ಇಲ್ಲ. ಹಾಗೆ ಆ ದೋಣಿಯನ್ನು ಹತ್ತಿದಂತಹ ಆ ಪಂಡಿತ ಆ ಅಂಬಿಗನ ಹತ್ರ ಕೇಳ್ತಾನೆ, ನಿನಗೆ ಯಾವ್ಯಾವ ಶಾಸ್ತ್ರ ಗೊತ್ತುಂಟು? ಅವನು ಹೇಳಿದ, ನಾನು ನಿರಕ್ಷರ ಕುಕ್ಷಿ, ನಾನು ಹೆಬ್ಬೆಟ್ ಚಾಪು, ನನಗೇನು ಗೊತ್ತಿಲ್ಲ, ಅಕ್ಷರ ಜ್ಞಾನ ಇಲ್ಲ, ಆದರೆ ಬದುಕಿನ ಜ್ಞಾನ ಉಂಟು. ಏನು ಬದುಕಿನ ಜ್ಞಾನ? ನಿನಗೆ ಆ ಶಾಸ್ತ್ರ ಗೊತ್ತೋ, ಈ ಶಾಸ್ತ್ರ ಗೊತ್ತೋ? ಅಲಂಕಾರ, ವೇದ, ಪಂಡಿತ, ಇವನು ದೊಡ್ಡ ಪಂಡಿತ. ಎಲ್ಲವನ್ನು ಕೇಳಿದ, ಅವನಿಗೆ ಯಾವುದು ಗೊತ್ತಿಲ್ಲ. ಜೋರಾದ ತೆರೆ ಬಂತು, ಏಳಿಳಿತ ಆಯಿತು, ದೋಣಿ ಮಗಚಿ ಬಿತ್ತು. ಆಗ ಅಂಬಿಗ ಹೇಳಿದ, ಪಂಡಿತರೆ ಬೇಗ ಬೇಗ ಈಜಿ ದಡ ಸೇರಿ, ಇಲ್ದಿದ್ರೆ ನೀವು ಮುಳುಗಿ ಸಾಯ್ತೀರಿ. ಆ ಶಾಸ್ತ್ರ ನನಗೆ ಗೊತ್ತಿಲ್ಲ. ಅದು ಯಾವ ಶಾಸ್ತ್ರ? ಅದೇ ಬದುಕಿನ ಶಾಸ್ತ್ರ. ಆ ಬದುಕಿನ ಶಾಸ್ತ್ರವನ್ನು ತಿಳಿದಂತಹ ಹಳ್ಳಿಯವ ಆ ಪಂಡಿತರನ್ನ ಅವರ ಶಾಸ್ತ್ರವು ಯಾವ ಲೆಕ್ಕಕ್ಕೂ ಬರದಾಗೆ ಮಾಡಿದ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಹಳ್ಳಿಯವರೆಲ್ಲ ದಡ್ರು ಅನ್ನುವಂತಹ ಭಾವನೆ ಬೇಡ, ಪಟ್ಟಣದಲ್ಲಿರುವವರೆಲ್ಲರೂ ಬುದ್ಧಿವಂತರು ಅನ್ನುವ ಭಾವನೆಯೂ ಬೇಡ. ಎಲ್ಲರಲ್ಲಿಯೂ ಆ ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ಸದ್ಬುದ್ಧಿಯನ್ನಾಗಿ ಮಾಡಿಕೊಂಡು ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡೋಣ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಮಾವುತಿನಿಗಾದರೂ ಕೃಷ್ಣ ಬಲರಾಮರ ಮೇಲೆ ಕೋಪ ಬಂತು. ಹಾಗಾಗಿ ಅವನೇನು ಮಾಡಿದ? ತನ್ನ ಅಂಕುಶದಿಂದ ಮೆಲ್ಲ ಆ ಕುವಲಯ ಪೀಡ ಆನೆಯನ್ನು ತಿವಿದಿದ್ದಾನೆ. ಕೋಪಗೊಂಡಂತಹ ಕುವಲಯ ಪೀಡ ಸೀದ ಕೃಷ್ಣನೆಡೆಗೆ ನುಗ್ಗಿ ಬರ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ? ಪಟಕ್ಕನೆ ಹೋಗಿ ಅದರ ಕಾಲಡಿಯಲ್ಲಿ ಅಡಗಿ ಕುಳಿತು ಬಿಟ್ಟ. ಅದು ಆಚೆ ಈಚೆ ನೋಡಿದ್ರೊಳಗೆ ನೋಡಿ, ಹಳ್ಳಿಯಲ್ಲಿ ಬೆಳೆದಂತಹ ಕೃಷ್ಣ ಚಂಗನೆ ಮರ ಏರಬಲ್ಲ, ನೀರಿಗೆ ಧುಮುಕಬಲ್ಲ, ಆ ಕಡೆ ಹಾರಬಲ್ಲ, ಈ ಕಡೆ ಹಾರಬಲ್ಲ. ಇದೆಲ್ಲವೂ ಕೂಡ ಬಾಲ್ಯದಿಂದಲೇ ಕಲಿತಂತಹ ಆ ಭಗವಂತ. ಆ ಭಗವಂತನಿಗೆ ಯಾವುದು ಕಲಿಯುವುದು ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ಕಲಿತೇ ಪರಮಾತ್ಮ ಈ ಭೂಮಿಯಲ್ಲಿ ಅವತರಿಸಿದ್ದಾನೆ. ಇದನ್ನು ತಿಳಿಯದಂತಹ ಮಾವುತ ತನ್ನ ಆನೆಯನ್ನು ಕೆರಳಿಸಿ ಶ್ರೀಕೃಷ್ಣನ ಮೇಲೆ ಬಿಟ್ಟಿದ್ದಾನೆ. ಕೋಪಗೊಂಡಂತಹ ಆನೆ ಶ್ರೀಕೃಷ್ಣನನ್ನು ಆ ಕಡೆ ಈ ಕಡೆ ಹುಡುಕ್ತಾ ಇದೆ. ಹಾಗೆ ಬಂದಂತಹ ಕುವಲಪೀಡೆ ಆಲೆಯ ಬಾಲವನ್ನು ಹಿಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಗಿರಗಿರ ತಿರುಗಿಸಿ ಕೆಳಗಡೆ ಬೀಳಿಸಿದ್ದಾನೆ. ಆ ಆನೆಗೆ ಭಯಂಕರ ಕೋಪ ಬಂದಿದೆ. ಎದ್ದು ನಿಂತು ಶ್ರೀಕೃಷ್ಣನೆಡೆಗೆ ನುಗ್ಗಿ ಬರ್ತಾ ಇದೆ.
ಅದನ್ನು ಹಿಡಿದಂತಹ ಕೃಷ್ಣ ತಾನು ಬಿದ್ದಂತೆಯೇ ನಟಿಸಿದ್ದಾನೆ. ಓ, ಈ ಕೃಷ್ಣ ಬಿದ್ದಿದ್ದಾನೆ ಅಂತ ತಿಳಿದಂತಹ ಆನೆ ತನ್ನ ಸೊಂಡಿಲಲ್ಲಿ ಅವನನ್ನು ಎತ್ತಬೇಕು ಅಂತ ಭೂಮಿಗೆ ತನ್ನ ಸೊಂಡಿಲನ್ನು ತಿಕ್ಕಿದೆ. ಮೊದಲೇ ಅದು ಒಂದು ರಾಕ್ಷಸನೇ. ಕೃಷ್ಣ ಅಷ್ಟು ಬೇಗನೆ ಚಂಗನೆ ಜಿಗಿದು ಅತ್ತ ಹಾರಿದ್ದಾನೆ. ಈ ಆನೆ ಮಣ್ಣನ್ನು ತಿಂದಿದೆ. ಸ್ವಭಾವ, ಯಾಕಂದರೆ ರಾಕ್ಷಸರಿಗೊಂದು ಸ್ವಭಾವ, ತಾವು ಮದವೇರಿ ತಾವು ಮಾಡಿದ್ದೇ ಸರಿ ಅನ್ನುವಂತಹ ಒಂದು ಸ್ವಭಾವ ಈ ಆನೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಈ ಆನೆಯಾದರೂ ಹಿಂದಿನ ಜನ್ಮದಲ್ಲಿ ರಿಷ್ಟ ಎಂಬ ದೈತ್ಯನಾಗಿತ್ತು. ಶ್ರೀಕೃಷ್ಣನಾದರೂ ಆ ಕಾಳಿಂಗನನ್ನು ಯಮುನಾ ನದಿಯಲ್ಲಿರುವಂತಹ ಕಾಳಿಂಗನನ್ನು ಮರ್ದಿಸಿ ಕಾಳಿಂಗ ಮರ್ದನನಾಗಿದ್ದಾನೆ. ಹಾಗೆಯೇ ಈ ಆನೆಯ ಬಾಲವನ್ನು ಹಿಡಿದು ಬಡಿದು ಗಜಮರ್ದನ ಅಂತ ಆಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ತನ್ನ ಎರಡೂ ಕಾಲಿನಿಂದ ಆನೆಯನ್ನು ಒದ್ದು ಮರ್ದಿಸಿದಂತಹ ಶ್ರೀಕೃಷ್ಣ ಪರಮಾತ್ಮ ಆನೆಯ ಎರಡೂ ದಂತಗಳನ್ನು ಹಿಡಿದು ಗಟ್ಟಿ ಅಲ್ಲಾಡಿಸಿದಾಗ ಆ ಎರಡು ದಂತಗಳು ಕೃಷ್ಣನ ಕೈಗೆ ಬಂದಿದೆ. ಒಂದನ್ನು ಬಲರಾಮನಿಗೆ ಕೊಟ್ಟಿದ್ದಾನೆ, ಇನ್ನೊಂದನ್ನು ತಾನು ಹಿಡಿದಿದ್ದಾನೆ. ಏಕದಂತನಂತೆ ಮಹಾಗಣಪತಿಯಂತೆ ಶೋಭಿಸುತ್ತಿದ್ದಾರೆ. ಎರಡೆರಡು ಮಹಾಗಣಪತಿಯಲ್ಲಿ ಒಂದು ಶ್ರೀಕೃಷ್ಣ ಪರಮಾತ್ಮ, ಇನ್ನೊಂದು ಬಲರಾಮ. ಹಾಗೆ ಅವರಿಬ್ಬರ ಕೈಯಲ್ಲಿ ಕೂಡ ಆ ಆನೆಯ ದಂತ ಶೋಭಿಸುತ್ತಿದೆ. ಆ ಆನೆಯನ್ನು ಶ್ರೀಕೃಷ್ಣ ಪರಮಾತ್ಮ ನಿಯಂತ್ರಿಸಿದ್ದು ತನ್ನ ಪಾದದಲ್ಲಿಯೇ ಇರುವಂತಹ ಆ ಅಂಕುಶ ರೇಖೆಯಿಂದ ಎಂದು ಶ್ರೀಮದ್ ಭಾಗವತದಲ್ಲಿ ಪ್ರಸಿದ್ಧ. ಹೀಗಿರುವಾಗ ಆ ಶ್ರೀಕೃಷ್ಣನನ್ನು ಆನೆಯನ್ನು ವಧಿಸುವಂಥದ್ದು, ಆನೆಯನ್ನು ಕೊಲ್ಲುವಂಥದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ದೊಡ್ಡ ಕೆಲಸವೇ ಆಗಿರಲಿಲ್ಲ. ಅಂಸಸ್ಥದಂತ ಪರಿಶೋಭಿತ ರಕ್ತಬಿಂದು ಸಂಸಿಕ್ತ ನಿರ್ಮಲ ತನುರ್ಹರಿರಾಬಾಸೆ ರಕ್ಷೋ ವಿದಾರಣ ವಿಲಾಸಾ ಸದೃತ ತಾಂತ್ರಮಾಲಾ ವಕ್ಷಸ್ಥಲಾದ್ಭುತ ನೃಸಿಂಹ ಇವ ದ್ವಿಪಾರಿಹಿ. ಕೋಲಯ ಪೀಡನನ್ನು ಕೊಂದಂತಹ ಶ್ರೀಕೃಷ್ಣ ಪರಮಾತ್ಮ ಹಿರಣ್ಯ ಕಶುಪುವನ್ನು ಕೊಂದಂತಹ ನರಸಿಂಹನಂತೆ ಶೋಭಿಸಿದ. ಆಂತ್ರಮಾಲಾ ಅಂದರೆ ಆ ಕರುಳ ಮಾಲೆಯನ್ನು ಧರಿಸಿದ್ದಾನೆ. ಅಂದು ನರಸಿಂಹನನ್ನು ಸಂಹಾರ ಮಾಡಿದಾಗಲೂ ಕೂಡ ಆ ಹಿರಣ್ಯ ಕಶುಪುವಿನ ಕೊರಳಿಗೆ ಆ ಕರುಳ ಮಾಲೆಯನ್ನು ತನ್ನ ಕೊರಳಿಗೆ ಹಾಕಿಕೊಂಡಿದ್ದಾನೆ ಭಗವಂತ. ಇಂದು ಈ ಕುವಲಯ ಪೀಡ ಎಂಬ ಆನೆಯನ್ನು ವಧಿಸಿದಂತಹ ಕೃಷ್ಣ ಅದರ ಕರುಳನ್ನು ತನ್ನ ಮೈ ಮೇಲೆ ಧರಿಸಿದ್ದಾನೆ. ಹೇಗೆ ಅಂದು ನರಸಿಂಹ ಶೋಭಿಸಿದನೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಈ ಕುವಲಯ ಪೀಡನೆಂಬ ಆ ಗಜಮರ್ದನ ಮಾಡಿ ಶೋಭಿಸುತ್ತಿದ್ದಾನೆ. ಜಯ ಜಯವೆಂದುದು ಆ ಮಹಾಸಭೆಯೊಳು ನಗರದ ಜನಸ್ತೋಮ. ಜಯ ಜಯವೆಂದುದು ಆ ಮಹಾಸಭೆಯೊಳಿಯ ನಗರದ ಜನಸ್ತೋಮ. ಭಯವಾಯಿತು ಕಳ ಜನರಿಗೆ ಹೃದಯದೊಳಾವರಿಸಿದನು ಯಮ. ಭಯವಾಯಿತು ಕಳ ಜನರಿಗೆ ಹೃದಯದೊಳಾವರಿಸಿದನು ಯಮ. ಜಯ 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 ಹೀಗೆ ಜಯ ಜಯ ಘೋಷವನ್ನ ಜನರೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡ್ತಾ ಇದ್ದಾರೆ. ಆ ಮಲ್ಲರಿಗೆಲ್ಲರಿಗೆ ಕೂಡ ಭಯ. ಯಾಕಂದರೆ ಆ ಕೋಲೆಯ ಪೀಡನೇನು ಸಾಮಾನ್ಯವಾದಂತಹ ಆನೆಯಲ್ಲ. ಅಂತಹ ಆನೆಯನ್ನು ಮರ್ದಿಸಿದ್ದಾನೆ. ಉಳಿದವರೆಲ್ಲರಿಗೂ ಕೂಡ ಭಯವಾಗಿದೆ. ಮಲ್ಲರಿಗೆ ವಜ್ರವಾಗಿ, ಮನುಷ್ಯರಿಗೆ ಚಕ್ರವರ್ತಿಯಾಗಿ, ನಾರಿಯರಿಗೆ ಮನ್ಮಥನಾಗಿ, ಗೋಪರಿಗೆ ಬಂಧುವಾಗಿ, ದುಷ್ಟರಿಗೆ ಶಿಕ್ಷಕನಾಗಿ, ಕಂಸನಿಗೆ ಮೃತ್ಯುವಾಗಿ, ಯೋಗಿಗಳಿಗೆ ಪರತತ್ವನಾಗಿ, ಯಾದವರಿಗೆ ಗತಿಯಾಗಿ ಸದಾ ಕಂಗೊಳಿಸಿದ ಎಂದು ಶ್ರೀಕೃಷ್ಣ ಪರಮಾತ್ಮನನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದ್ದಾರೆ. ಹೀಗೆ ಪುರುಷರ ಮೋಹಿಸುವ ಮೋಹಿಸುವ ಪರಮ ಸುಂದರ ದೇವ ಪುರುಷೋತ್ತಮನೇ ಪುರುಷನು ನೀನೆ ಪುರುಷ ಬೀಜನು ನೀನೆ ಪುರಾಣಗಳಿ ಪರಿಪೂರ್ಣನು ನೀನೆ ಪುರಾರಿ ಪುರಂದರ
ಪುರುಷನ ಪ್ರಾಣ ಪುರುಷ ವಂದಿತ ಪದ ಪುರುಷ ವಂದಿತ ಪದ ವಿಜಯ ವಿಠಲ ಪರಮ ಪುರುಷ ಪುರಾತನನೆ ಪುರುಷ ರೂಪತ್ರಯ ಪರಮ ಪುರುಷ ಪುರುತ ಪುರಾತನ ಪುರುಷ ರೂಪತ್ರಯ. ಹೀಗೆ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಸೇರಿದ ಜನರೆಲ್ಲರೂ ಕೃಷ್ಣ ಬಲರಾಮರ ಪರಾಕ್ರಮಗಳನ್ನೆಲ್ಲ ನೋಡಿ, ಓ ಇನ್ನು ಕಂಸನಿಗೆ ಉಳಿಗಾಲ ಇಲ್ಲ ಎಂಬುದಾಗಿ ತಮ್ಮಲ್ಲಿಯೇ ಮಾತನಾಡಿಕೊಳ್ತಾ ಇದ್ದಾರೆ. ಇದನ್ನು ಕೇಳಿದಂತಹ ಕಂಸ ತನ್ನ ಬಲಗೈ ಬಂಟರಾದ ಮುಷ್ಟಿಕ ಮತ್ತು ಚಾಣೂರರನ್ನ ಮಲ್ಲ ಯುದ್ಧ ಪ್ರವೀಣರಾದಂತಹ ಕಂಸನ ಅನುನಾಯಿಗಳಾದಂತಹ ಮುಷ್ಟಿಕ ಚಾಣೂರರು ಕೃಷ್ಣ ಬಲರಾಮರ ಬಳಿ ಬಂದಿದ್ದಾರೆ. ದಿಟ್ಟರೆ ನೀವೆಮ್ಮಳು ಕಾಳಗವನ್ನು ಕೊಟ್ಟು ಗೆಲುವುದೈ ಎಂದೆಂದು ಎಲ್ಲಿ ಮಲ್ಲರೈದನಗಳ ಕಾಯುವ ಗೊಲ್ಲ ಬಾಲಕರು ನಾವೆಲ್ಲೈ ಮಲ್ಲ ಯುದ್ಧ ನಿಮ್ಮಲ್ಲಿ ನಮಗೆ ಕೊಡಲೆಲ್ಲ ಶಕುತಿ ಬಡಿರೈ ಎನ್ನಲು. ನೋಡಿ, ನಿಮ್ಮಂಥ ದನ ಕಾಯುವವರು ವನವಾಸಿಗಳಿಗೆ ಮಲ್ಲ ಯುದ್ಧ ದೊಡ್ಡ ಕಷ್ಟವಲ್ಲ. ಯಾಕಂದ್ರೆ ನೀವು ಬಾಲ್ಯದಿಂದಲೇ ಅವುಗಳನ್ನೆಲ್ಲ ಕಲಿತಾ ಬಂದಿದ್ದೀರಿ. ಹಾಗಾಗಿ ನಾವು ಜಟ್ಟಿ ಕಾಳಗವನ್ನ ಮಾಡೋಣ. ನಮ್ಮ ಕಂಸ ಮಹಾರಾಜರಿಗೆ ಮಲ್ಲಯುದ್ಧ ಬಹಳ ಪ್ರೀತಿಯಾದಂತಹ ಇಷ್ಟವಾದಂತಹ ಕ್ರೀಡೆ. ಹಾಗಾಗಿ ನಾವು ಮಲ್ಲಯುದ್ಧವನ್ನ ಆಡೋಣ ಎಂದು ಕಂಸನ ಆಜ್ಞೆಯಂತೆ ಮುಷ್ಟಿಕ ಚಾಣೂರರು ಬಂದು ಕೃಷ್ಣ ಬಲರಾಮರ ಬಳಿ ಹೇಳಿದ್ದಾರೆ. ಕೃಷ್ಣ ಬಲರಾಮರಾದರು, ಓ ಹಾಗೋ, ನಮಗೂ ಬಹಳ ಸಂತೋಷ. ನಮ್ಮ ಸೋದರ ಮಾವನನ್ನ ಸಂತೋಷಪಡಿಸುವುದಕ್ಕಾಗಿಯೇ ನಾವು ಮಥುರಾ ನಗರಕ್ಕೆ ಬಂದಿದ್ದೇವೆ. ಹಾಗಾಗಿ ಅವನನ್ನು ಕೂಡ ಸಂತೋಷಪಡಿಸಬೇಕೆಂಬ ಇಚ್ಛೆ ನಮ್ಮದು. ಹಾಗಾಗಿ ಬಿಲ್ಲು ಹಬ್ಬಕ್ಕೆ ಕರೆಸಿದಂತಹ ಮಾವನವರ ಇಷ್ಟಾರ್ಥವನ್ನು ಪೂರೈಸುವುದು ನಮ್ಮ ಕರ್ತವ್ಯವಲ್ಲವೇ ಅಂತ ಮಾವನವರ ಇಚ್ಛೆಯಂತೆ ನಾವು ಮಲ್ಲಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎಂದು ಚಾಣೂರ ಮುಷ್ಟಿಕರು ಮಲ್ಲಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಇದನ್ನು ಕಂಡಂತಹ ಜನರೆಲ್ಲ ಹೇಳ್ತಾ ಇದ್ದಾರೆ, ಏನಿದು ಜಗಜ್ಜಟ್ಟಿಗಳಾದಂತಹ ಚಾಣೂರ ಮುಷ್ಟಿಕರೊಂದಿಗೆ ಈ ಹಸು ತರಳೆಗಳ ಯುದ್ಧವೇ, ಏನಾಗಿದೆ ಕಂಸನಿಗೆ ಎಂದು ಜನ ಮಾತಾಡ್ತಾ ಇದ್ದಾರೆ. ಆದರೆ ಕೃಷ್ಣನು ಚಾಣೂರನೊಂದಿಗೆ ಬಲರಾಮನು ಮುಷ್ಟಿಕನೊಂದಿಗೆ ಮಲ್ಲಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಚಾಣೂರ ಮುಷ್ಟಿಕರಿಗೆ ಅರ್ಥವಾಗಿದೆ, ಇವರು ಸಾಮಾನ್ಯರಲ್ಲ, ಇವರ ಎದುರುಗಡೆ ಜಯಿಸುವುದು ಕಷ್ಟ ಎಂದು ಗೊತ್ತಾಗಿದೆ. ಕೂಡಲೇ ಶ್ರೀಕೃಷ್ಣ ಬಲರಾಮರ ಕಾಲಿಗೆ ಬಿದ್ದ ಹಾಗೆ ನಟನೆಯನ್ನು ಮಾಡುತ್ತಾ ಅವರನ್ನು ಸುತ್ತು ಬರುತ್ತಾ, ಓ ನೀವು ಬಹಳ ಬಲಶಾಲಿಗಳು ಎಂಬುದಾಗಿ ಅವರನ್ನು ಹೊಗಳ್ತಾ ಇದ್ದಾರೆ. ನೋಡಿ, ಇಂತಹ ಕಪಟಿಗಳು ನಮ್ಮ ಮಧ್ಯೆಯೂ ಇದ್ದಾರೆ. ಯಾವಾಗ ನಮಗಿಂತ ಇನ್ನೊಬ್ಬರು ಬಲಶಾಲಿ ಅಂತ ಗೊತ್ತಾದ ಕೂಡಲೇ ತಮ್ಮ ವರಸಗಳನ್ನೇ ಬದಲಾಯಿಸುವ ಬಹಳಷ್ಟು ಜನ ಚಾಣೂರ ಮುಷ್ಟಿಕರು ನಮ್ಮ ಮಧ್ಯೆಯೂ ಇದ್ದಾರೆ. ಆದರೆ ಪುರಂದರದಾಸರು ಅದನ್ನೇ ಹೇಳಿದ್ದಾರೆ, ಉದರ ವೈರಾಗ್ಯವಿದು, ಉದರ ವೈರಾಗ್ಯವಿದು, ನಮ್ಮ ಪದುಮನಾಮನಲ್ಲಿ ದೇಶ ಭಕ್ತಿಯಿಲ್ಲ. ಉದರ ವೈರಾಗ್ಯವಿದು, ನಮ್ಮ ಪದುಮನಾಮನಲ್ಲಿ ದೇಶ ಭಕ್ತಿಯಿಲ್ಲ. ಉದರ ವೈರಾಗ್ಯವಿದು, ಉದಯ ಕಲನ
ಗೋವಿಂದ ಗೋವಿಂದ. ಸರ್ವವನ್ನು ಬಲ್ಲಂತಹ ಸರ್ವಾಂತರ್ಯಾಮಿಯಾದಂತಹ ಭಗವಂತನಿಗೆ ಚಾಣೂರ ಮುಷ್ಟಿಕರ ಆಂತರ್ಯ ಅರ್ಥವಾಗದೇ ಇದ್ದೀತೆ. ಈ ಢಂಬಾಚಾರದಿಂದ ಸ್ವಾಮಿಯನ್ನು ಒಲಿಸಲು ಸಾಧ್ಯವಿದೆಯೇ? ಹಾಗೆ ಚಾಣೂರ ಮುಷ್ಟಿಕರೊಂದಿಗೆ ಭೀಕರ ಮಲ್ಲಯುದ್ಧವನ್ನು ಶ್ರೀಕೃಷ್ಣ ಬಲರಾಮರು ಮಾಡುತ್ತಾರೆ. ಕೃಷ್ಣನು ಚಾಣೂರನ ಮರ್ದಿಸುತ್ತಿರೆ, ಮುಷ್ಟಿಕನನು ನೀಲಾಂಬರನು, ಕುಟ್ಟಿ ಕೊಲಲು ಜಗಜಟ್ಟಿಗಳು, ಕಂಗೆಟ್ಟನಾಗ ಕಂಸನು ತಾನು. ತದನಂತರ ಕೂಟನ ಬಲರಾಮನು ವಧಿಸುತ್ತಲಿರೆ, ಕೋಸಲಗರನು ಪದುಮಾಕ್ಷನು. ಹೀಗೆ ಚಾಣೂರನ ಎರಡೂ ಕಾಲನ್ನು ಹಿಡಿದಂತಹ ಕೃಷ್ಣ ಅವನನ್ನು ಗಿರಗಿರನೆ ತಿರುಗಿಸಿ ಭೂಮಿಗೆ ಅಪ್ಪಳಿಸಿ ಅವನ ತಲೆಯನ್ನು ಅಪ್ಪಳಿಸಿ ಕೊಂದನಂತೆ. ಶ್ರೀ ವಾದಿರಾಜರು ಗ್ರಾಮಾಂತರಕ್ಕೆ ತೆರಳುವಾಗ ನಿರ್ವಿಘ್ನವಾಗಿ ಕೆಲಸ ಆಗಲಿ ಎಂದು, ದೃಷ್ಟಿ ಪರಿಹಾರ ಆಗಲಿ ಎಂದು ತೆಂಗಿನಕಾಯಿ ಒಡೆಯುತ್ತಿದ್ದರಂತೆ. ಹಾಗೆಯೇ ಭಗವಂತನಾದ ಶ್ರೀಕೃಷ್ಣನು ಚಾಣೂರನ ತಲೆಯನ್ನು ಒಡೆದು ಹಾಕಿದ. ದೇವಕಿಯ 6 ಮಕ್ಕಳನ್ನು ಹೀಗೆಯೇ ಕಂಸ ನೆಲಕ್ಕಪ್ಪಳಿಸಿ ಕೊಂದಿದ್ದ. ಆ ವಧೆಯು ಈ ವಧೆಗೆ ಶೋಭಿಸಿತಂತೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಹೋದರರ ಸಾವಿನ ಸೇಡನ್ನು ತೀರಿಸಿಕೊಂಡನೋ ಎಂಬಂತೆ ಭಾಸವಾಯಿತಂತೆ. ಮುಷ್ಟಿಕನನ್ನು ಬಲರಾಮ ತನ್ನ ಕೈ ಹೊಡೆತದಿಂದಲೇ ಕೊಂದ. ಹೀಗೆ ಚಾಣೂರ, ಮುಷ್ಟಿಕ, ಛಲ, ಕೂಟ, ಕೋಸಲ ಎಂಬ ಪ್ರಧಾನ ಜಟ್ಟಿಗಳೆಲ್ಲ ಶ್ರೀಕೃಷ್ಣ ಬಲರಾಮರಿಂದ ಹತರಾದರು. ಇದನ್ನು ಕಂಡಂತಹ ಕಂಸನಿಗೆ ಸಿಟ್ಟು ತಡೆಯಲಾಗಲಿಲ್ಲ. ತನ್ನ ಸೈನಿಕರನ್ನೆಲ್ಲ ಜೀವ ಭಯದಿಂದ ಓಡಾಡುತ್ತಿದ್ದಾರೆ, ಅವರನ್ನೆಲ್ಲ ನಿಲ್ಲಿ ನಿಲ್ಲಿ, ಎಲ್ಲರೂ ನಿಲ್ಲಿ, ವಾದ್ಯ ಘೋಷಗಳನ್ನು ನಿಲ್ಲಿಸಿ ಅಂತ ಆಜ್ಞೆ ಮಾಡಿದನಂತೆ ಕಂಸ. ಆದರೆ ಇದನ್ನು ನೋಡಿದಂತಹ ಋಷಿ ಮುನಿ ದೇವತೆಗಳೆಲ್ಲ ಶ್ರೀಕೃಷ್ಣ ಬಲರಾಮನಿಗೆ ಜೈ ಜೈಕಾರವನ್ನು ಹಾಕಿದ್ದಾರೆ. ಭಟರೆ, ನೂಕಿರಿ ಕೃಷ್ಣ ಬಲರ ಒಳಬಿಡದೆ, ಹಠದಿಂದ ವಸುದೇವನನ್ನು ವಧಿಸಿ ಬಿಡದೆ, ಉಗ್ರಸೇನನ್ನ ಪಿಡಿದು ನಿಗ್ರಹಿಸಿರೀಗ, ನುಗ್ಗಿ ನುಗ್ಗಿ ಯಾದವರ ವಧಿಸಿ ಬೇಗ. ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಎಲ್ಲ ಸಂಬಂಧಿಗಳನ್ನು ಕೊಲ್ಲಿ ಎನ್ನುವುದಾಗಿ ಕಂಸ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಹಾಗೆಯೇ ಈ ಕೃಷ್ಣ ಬಲರಾಮರನ್ನ ಈ ಮಥುರಾ ಪಟ್ಟಣದಿಂದಲೇ ಹೊರದೂಡಿ ಎಂಬಂತಹ ಆಜ್ಞಾಪನೆಯನ್ನು ಕೂಡ ಕಂಸ ಮಾಡ್ತಾ ಇದ್ದಾನೆ. ಕೂಡಲೇ ಇಂದ್ರನು ತನ್ನ ರಥವನ್ನು ಮಾತಲಿ ಎಂಬ ಸಾರಥಿಯೊಂದಿಗೆ ಶ್ರೀಕೃಷ್ಣನ ಸಹಾಯಕ್ಕಾಗಿ ದೇವಲೋಕದಿಂದ ಕಳಿಸಿದ್ದಾನೆ. ಹಿಂದೆ ರಾಮಾಯಣದಲ್ಲಿಯೂ ಕೂಡ ರಾವಣನ ವಧೆಯ ಸಂದರ್ಭದಲ್ಲಿ ಇಂದ್ರನು ದೇವರ ದೇವರಾದಂತಹ ರಾಮನಿಗೆ ರಾವಣನ ಸಂಹಾರಕ್ಕಾಗಿ ತನ್ನ ರಥವನ್ನು ಕಳುಹಿಸಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಆ ವಿವರವೂ ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ. ಹೀಗೆ ಇಂದ್ರನ ರಥವೇರಿದ ಶ್ರೀಕೃಷ್ಣ ಬಲರಾಮರು ಕಂಸನ ಸೇನೆಯನ್ನು ಪುಡಿಗೈಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾತಲಿಯಾದರೂ ಶ್ರೀಕೃಷ್ಣನ ಪರಮಭಕ್ತ, ಶ್ರೀಕೃಷ್ಣನ ಗುಣವನ್ನು ಕೊಂಡಾಡ್ತಾ ಇದ್ದಾನೆ. ಸೂತನೆಂದರೆ 2 ಅರ್ಥ. ಒಂದು ರಥವನ್ನು ನಡೆಸುವವನು ಸೂತನಾದರೆ, ಇನ್ನೊಬ್ಬ ಸ್ತೋತ್ರ ಪಾಠಕ. ಆ ಸ್ತೋತ್ರ ಪಾಠಕನಾದಂತಹ ಸೂತನಾದಂತಹ ಮಾತಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಹಾಡಿ ಹೊಗಳ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ. ಕಂಡೆ 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 ನಯ್ಯ ಕಂಗಳು, ಕಂಡೆ 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 ನಯ್ಯ ಕಂಗಳ ನಡೆಯುವ ತನಕ, ಕಂಡೆ 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 ನಯ್ಯ ಕಂಗಳ ನಡೆಯುವ ತನಕ, ಮಂಗಳ ಮೂರುತಿ ಮನ್ನಾರು ಕೃಷ್ಣನ ಕಂಡೆ, ಮಂಗಳ ಮೂರುತಿ ಮನ್ನಾರು ಕೃಷ್ಣನ ಕಂಡೆ,
ಇಂದ್ರಮಾರಮಣ ಗೋವಿಂದ ಗೋವಿಂದ, ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಹೀಗೆ ಮಾತಲಿಯು ಶ್ರೀಕೃಷ್ಣ ಪರಮಾತ್ಮನ ಸಾರಥಿಯಾಗಿ ಬಂದಿದ್ದಾನೆ. ಇಂದ್ರ ತನ್ನ ರಥವನ್ನು ಕಳುಹಿಸಿದ್ದಾನೆ ಎಂಬಲ್ಲಿಗೆ ಇವತ್ತಿನ 10ನೆಯ ಕಥಾಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಾಳೆಯ ದಿನ 10ನೆಯ ಭಾಗದ ಇನ್ನುಳಿದ ಪ್ರಸಂಗವನ್ನು 11ನೆಯ ಭಾಗವನ್ನು ನಾಳೆ ನಾನು ಮಾಡುವವಳಿದ್ದೇನೆ. ನಮ್ಮ ಗುರುಗಳ ಅನುಜ್ಞೆಯೊಂದಿಗೆ ಇವತ್ತಿನ ಈ ಕಥಾಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸಿ ಮಂಗಳವನ್ನು ಹಾಡಿ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಪ ವಿರಾಮವನ್ನು ನೀಡಲಿಕ್ಕೆ ಬಯಸ್ತೇನೆ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ, ಗಿರಿಯ ಬೆನ್ನಲಿ ಮೊದ ಕೋರ್ಮನಿಗೆ, ತರೆಯನ್ನು ತರಿಸಿದ ವರಹವತಾರಗೆ, ತರಳನ ಕಾಯ್ದ ಶಿರನ ಶಿವಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಮಂಗಳಂ. ಭೂಮಿಯ ದಾನವ ಬೇಡಿದಗೆ, ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ, ಸತ್ಯಭಾಮೆಯ ರಸಗೋಪಾಲ ಕೃಷ್ಣಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬರ್ತಲೆ ನಿಲ್ದಿಹ ಭೌತನಿಗೆ, ಉತ್ತಮ ಹಯವೆದ ನಿಜ ಕಲ್ಕಿಗೆ, ಹತ್ತವತಾರದಿ ಭಕ್ತರ ಸಲಹುವ ಕತ್ತುಸಿ ಪುರಂದರ ವಿಠಲನಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಪ್ರೀಣಯಾಮೋ ವಾಸುದೇವಂ, ಪ್ರೀಣಯಾಮೋ ವಾಸುದೇವಂ, ದೇವತಾ ಮಂಡಲ ಖಂಡಮಂಡಲಂ, ದೇವತಾ ಮಂಡಲ ಖಂಡಮಂಡಲಂ. ಪ್ರೀಣಯಾಮೋ ವಾಸುದೇವಂ, ಪ್ರೀಣಯಾಮೋ ವಾಸುದೇವಂ. ಇಂದಿನ ನನ್ನ ಹರಿಕಥೆಯನ್ನು ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಚರಣ ಕಮಲಕ್ಕೆ ಅರ್ಪಿಸುತ್ತಾ, ಗುಣಗಳೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿತ, ದೋಷಗಳೆಲ್ಲವೂ ನನ್ನ ಪಾಲಿಗಿರಲಿ ಎನ್ನುವಂತಹ ಆಶಯದೊಂದಿಗೆ ನಮ್ಮ ಶ್ರೀಮತಿ ರುಕ್ಮಿಣಿ ಹಂಡೆಯವರ ನೇತೃತ್ವದಲ್ಲಿ ಅವರ ಒಂದು ಅನುಜ್ಞೆಯ ಮೇರೆಗೆ ಅವರ ಆಶೀರ್ವಾದದೊಂದಿಗೆ ನಾನಿವತ್ತು ಈ ಮಧ್ವ ಮಂಟಪದಲ್ಲಿ ನನ್ನ ಒಂದು ಸಣ್ಣ ಪ್ರಯತ್ನವನ್ನು ಶ್ರೀಕೃಷ್ಣ ಭಗವಂತನ ಒಂದು ಸಣ್ಣ ಕಥೆಯನ್ನು ನಾನು ಶ್ರೀಕೃಷ್ಣ ಪರಮಾತ್ಮನಿಗೆ ಅವನ ಚರಣ ಕಮಲಗಳಿಗೆ ಅರ್ಪಿಸುತ್ತಿದ್ದೇನೆ. ಕೃಷ್ಣ ಅರ್ಪಣಮಸ್ತು. ಇಲ್ಲಿಯವರೆಗೆ ಶ್ರೀಮತಿ ಜ್ಯೋತಿ ಕೆ ಹೆಬ್ಬಾರ್ ಉಡುಪಿಯವರ ಸುಂದರವಾದ ಭಕ್ತಿಯಿಂದ ಹರಿಕಥೆಯನ್ನು ಕೇಳಿದಿರಿ. ಇವರಿಗೆ ನಮ್ಮ ಹಂಡೆದಾಸ ಪ್ರತಿಷ್ಠಾಪನದಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಸುಂದರವಾಗಿ ಹಾಡಿ ನಮ್ಮನ್ನೆಲ್ಲ ಒಂದು ಸಂಗೀತ ಲೋಕದಲ್ಲೇ ಇರುವಂತೆ ಮಾಡಿದ ವಿದುಷಿ ಶ್ರೀಮತಿ ಲಲಿತಾ ಅವರಿಗೂ ಮತ್ತು ಅವರಿಗೆ ಸಹಕಾರ ಕೊಟ್ಟ ಕಾರ್ತಿಕ್ ಭಟ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ನಾಳೆ ಶ್ರೀಮತಿ ಜ್ಯೋತಿ ಕೆ ಹೆಬ್ಬಾರ್ ಅವರ ಭಾವಿ ಸಮೀರ ಶ್ರೀ ವಾದಿರಾಜ ವಿರಚಿತ ಶ್ರೀ ರುಕ್ಮಿಣೀಶ ವಿಜಯ ಮಹಾಕಾವ್ಯ ಆಧಾರಿತ 19 ದಿನಗಳ 11ನೇ ಪರ್ವವು ನಾಳೆ ನಡೆಯಲಿದೆ. ದಯಮಾಡಿ ಎಲ್ಲರೂ ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.